ಹಾಯ್ ಹಲೋ ನಮಸ್ತೆ. ಮಿರರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಸುಮಕ್ಕನ ಪರ ಡಿ ಬಾಸ್ ವೈ ಬಾಸ್ ರಣಕಹಳೆ. ದಳಪತಿಗಳು ಕೆಂಡಾಮಂಡಲ. ದಚ್ಚು ಯಶ್ ಸುಮಕ್ಕನ ಸಾರಥಿಗಳಾಗಿದ್ದಕ್ಕೆ ಕುಮಾರಣ್ಣನ ಕಣ್ಣು ಕೆಂಪಗಾಯ್ತ. ಡಿ ಬಾಸ್ ಮೇಲೆ ಕುಮಾರಣ್ಣನಿಗೆ ಇದೆಯಾ ದಶಕದ ಹಗೆತನ? ನಿಖಿಲ್ ಗೆಲುವಿಗೆ ಕುಮಾರಣ್ಣ ಪಣ. ದೊಡ್ಡ ಮಗ ಮನೆ ಮಗ ಸುಮಕ್ಕನ ಅಸ್ತ್ರ. ಇದೇ ಹೊತ್ತಿನ ವಿಶೇಷ. ಮಂಡ್ಯದಲ್ಲಿ ಜಗಜ್ಜಟ್ಟಿ ಕಾಳಗ. ಮಂಡ್ಯ ರಾಜಕಾರಣ ನಿಗಿ ಕೆಂಡವಾಗಿದೆ. ಲೋಕ ರಣಾಂಗಣ ವಾಗ್ದಾಳಿಯ ಅಖಾಡವಾಗಿದೆ. ಹೌದು, ಅಂಥಿಂಥ ವಾಗ್ದಾಳಿಯಲ್ಲ, ಮಾತಿಗೆ ಮಾತು, ಏಟಿಗೆ ಎದಿರೇಟು ಎನ್ನುವಂತಿದೆ. ಸುಮಕ್ಕನ ಬೆನ್ನಿಗೆ ನಿಂತಿರುವ ದರ್ಶನ್ ಯಶ್ ನಾವು ಜೋಡೆತ್ತುಗಳು ಎಂದಿದ್ದ ಮಾತಿಗೆ ಕುಮಾರಣ್ಣ ಕೆಂಡಾಮಂಡಲವಾಗಿದ್ದರು. ಮಂಡ್ಯದ ಜನರಿಗೆ ಡಿ ಬಾಸ್ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಸಿಎಂ ರಾಂಗ್ ಆದರು. ಸುಮಕ್ಕನ ಬೆನ್ನೆಲುಬಾಗಿರುವ ದಚ್ಚು ಯಶ್ಗೆ ನೇರ ವಾರ್ನಿಂಗ್ ಕೊಟ್ಟಿದ್ರು ದಳಪತಿ ಕುಮಾರಣ್ಣ. ಮಂಡ್ಯ ರಾಜಕಾರಣ ನಿಗಿ ಕೆಂಡ. ವಾಗ್ಬಾಣ, ತೀವ್ರ ವಾಗ್ದಾಳಿ, ಮಂಡ್ಯ ಅಖಾಡ. ಮಂಡ್ಯ ರಾಜಕೀಯ ದಿನೇ ರೋಚಕ ತಿರುವುಗಳನ್ನ ಪಡೆದುಕೊಳ್ಳೋದರ ಜೊತೆಗೆ ತೀವ್ರ ವಾಗ್ದಾಳಿಗಳ ವೇದಿಕೆಯಾಗಿ ಮಾರ್ಪಟ್ಟಿದೆ. ರಾಜಕಾರಣ ಅಂದಮೇಲೆ ಒಬ್ಬರ ಮೇಲೆ ಒಬ್ಬರು ವಾಗ್ದಾಳಿ ಮಾಡೋದು ಸಾಮಾನ್ಯ. ಆದ್ರೆ ಮಂಡ್ಯ ಅಖಾಡದಲ್ಲಿ ಆಗ್ತಾ ಇರೋ ವಾಗ್ದಾಳಿ ನಿಜಕ್ಕೂ ಚುನಾವಣಾ ಬಿಸಿಯನ್ನ ಹೆಚ್ಚು ಮಾಡಿದೆ. ಸುಮಕ್ಕ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿರೋದು ದಳಪತಿಗಳಿಗೆ ಸುತಾರಾಮ್ ಇಷ್ಟವಿಲ್ಲ. ಇನ್ನು ಸುಮಕ್ಕನ ಬೆನ್ನಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ನಿಂತಿರೋದು ಗೌಡ್ರ ಕುಟುಂಬಕ್ಕೆ ಬಿಸಿ ತುಪ್ಪವಾಗಿದೆ. ಇದು ಮಂಡ್ಯ ಅಖಾಡದಲ್ಲಿ ವಾಗ್ಬಾಣಗಳ ಮಳೆಯನ್ನೇ ಸುರಿಯುವಂತೆ ಮಾಡಿದೆ. ಮಂಡ್ಯದಲ್ಲಿ ಜೋಡೆತ್ತು ವರ್ಸಸ್ ಕಳ್ಳೆತ್ತು. ದರ್ಶನ್ ಯಶ್ ವಿರುದ್ಧ ಕುಮಾರಣ್ಣ ವಾಗ್ದಾಳಿ. ಮಂಡ್ಯ ರಾಜಕಾರಣ ಎಲ್ಲಿಗೆ ಬಂತು ಅಂತ ಅನಿಸದೇ ಇರೋದಿಲ್ಲ. ಯಾಕಂದ್ರೆ ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಪ್ರತಿಸ್ಪರ್ಧಿಯಾಗಿ ಸುಮಲತಾ ಅಂಬರೀಶ್ ಸ್ಪರ್ಧೆ ಮಾಡಿರೋದು ಹಳೆಯ ವಿಚಾರ. ಅವರ ಬೆನ್ನಿಗೆ ದರ್ಶನ್ ಹಾಗೂ ಯಶ್ ನಿಂತಿರೋದು ಕೂಡ ಹಳೆಯ ವಿಚಾರ. ಆದ್ರೆ ಸುಮಕ್ಕ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ಅನ್ನೋದನ್ನ ಘೋಷಣೆ ಮಾಡೋ ಸಮಯದಲ್ಲಿ ದರ್ಶನ್ ಆಡಿದಂತಹ ಮಾತು ಈಗ ಸಿಎಂಗೆ ವಾಗ್ದಾಳಿಯ ಅಸ್ತ್ರವಾಗಿದೆ. ಹೌದು, ಸುಮಕ್ಕ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದನ್ನ ಅನೌನ್ಸ್ ಮಾಡಿದ್ರು. ಸುಮಕ್ಕನ ಬೆಂಬಲಕ್ಕೆ ಸ್ಯಾಂಡಲ್ವುಡ್ ನ ಗಣ್ಯರು ನಿಂತಿದ್ರು. ಪ್ರಮುಖವಾಗಿ ದರ್ಶನ್ ಹಾಗೂ ಯಶ್ ಎಡಬಲದಲ್ಲಿ ಕುಂತು ಶಕ್ತಿ ಪ್ರದರ್ಶನ ಮಾಡಿದ್ರು. ಅದೇ ಸಮಯದಲ್ಲಿ ಮಾತನಾಡಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಾವು ಒಂಟಿ ಎತ್ತಿನ ಗಾಡಿಯನ್ನ ಓಡಿಸಲ್ಲ, ಜೋಡೆತ್ತುಗಳು ಅಂತ ಅಂದ್ರು. ಅಂದ್ರೆ ಸುಮಕ್ಕನ ರಥಕ್ಕೆ ಯಶ್ ಹಾಗೂ ದರ್ಶನ್ ಇಬ್ಬರು ಜೋಡೆತ್ತುಗಳ ರೀತಿ ಇರ್ತೀವಿ, ಸುಮಕ್ಕನ ಗೆಲುವಿಗಾಗಿ ಶ್ರಮಿಸ್ತೀವಿ ಅನ್ನೋದು ಆ ಮಾತಿನ ಅರ್ಥವಾಗಿತ್ತು. ಇಲ್ಲ ಸರ್, ನಮ್ಮ ಹೀರೋನು ಇದಾರಲ್ಲ ಸರ್. ಆಕ್ಚುಲಿ ಒಂದೇ ಹೇಳ್ತೀನಿ ಸರ್, ಆಕ್ಚುಲಿ ಒಂಟೆ ಗಾಡಿ ಹೊಡಿತಲ್ಲ ಸರ್, ಜೋಡಿ ಎತ್ ಗಾಡಿ ಹೊಡಿತಾರ ನಾವು. ಆಕ್ಚುಲಿ ಒಂದೇ ಹೇಳ್ತೀನಿ ಸರ್, ಆಕ್ಚುಲಿ ಒಂಟೆ ಗಾಡಿ ಹೊಡಿತಲ್ಲ ಸರ್, ಜೋಡಿ ಎತ್ ಗಾಡಿ ಹೊಡಿತಾರ ನಾವು. ಮೊದಲೇ ಸುಮಲತಾ ಸ್ಪರ್ಧೆಯನ್ನ ಸಹಿಸದ ಜೆಡಿಎಸ್ ನಾಯಕರು ಈ ಬಗ್ಗೆ ನಾನಾ ರೀತಿಯಲ್ಲಿ ಟೀಕೆ ಮಾಡೋದಕ್ಕೆ ಮುಂದಾದ್ರು. ಅದೇ ರೀತಿ ಈಗ ಕುಮಾರಣ್ಣನ ಸರದಿಯಾಗಿದೆ. ಕುಮಾರಣ್ಣ ಈ ರೀತಿ ವಾಗ್ದಾಳಿಗೆ ಮುಂದಾಗ್ತಾರೆ ಅನ್ನೋದನ್ನ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದ್ರೆ ಮಗನ ರಾಜಕೀಯ ಪ್ರವೇಶಕ್ಕೆ ಸುಮಲತಾ ಅವರು ಅಡ್ಡಗಾಲು ಹಾಕಿದ್ರೆ ಅದಕ್ಕೆ ದರ್ಶನ್ ಹಾಗೂ ಯಶ್ ಸಪೋರ್ಟ್ ಮಾಡ್ತಿರೋದು ದಳಪತಿಗಳು ಕೆಂಡಾಮಂಡಲವಾಗುವಂತೆ ಮಾಡಿದೆ. ಹಾಗಾಗಿಯೇ ದರ್ಶನ್ ಆಡಿದ್ದ ಜೋಡೆತ್ತು ಮಾತಿಗೆ ಕುಮಾರಣ್ಣ ಕಳ್ಳೆತ್ತುಗಳು ಅನ್ನೋ ಅಸ್ತ್ರವನ್ನ ಬಿಟ್ಟಿದ್ದಾರೆ. ದರ್ಶನ್ ಜೋಡೆತ್ತು ಮಾತಿಗೆ ಸಿಎಂ ರಾಂಗ್. ಕಳ್ಳ ಎತ್ತುಗಳಿಗೆ ಹುಲ್ಲು ಹಾಕಲ್ಲ ಅಂದ್ರು ಸಿಎಂ. ಸುಮಕ್ಕನ ರಾಜಕೀಯ ರಥಕ್ಕೆ ಜೋಡೆತ್ತುಗಳ ರೀತಿಯಲ್ಲಿ ನಾವಿದ್ದೇವೆ, ಆಗಿದ್ದಾಗ್ಲಿ ನೋಡಿ ಬಿಡೋಣ ಅಂತ ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜ್ ಮಾಡಿದ್ದೇ ತಡ ಜನ ಶಿಳ್ಳೆ ಚಪ್ಪಾಳೆಗಳನ್ನ ಹೊಡೆದಿದ್ರು. ಈಗ ಚುನಾವಣೆಯಾಗಿರೋದಕ್ಕೆ ಬಂದಿದ್ದಾರೆ. ಮೊದಲೆಲ್ಲ ಎಲ್ಲಿ ಹೋಗಿದ್ರು? ಇವರು ಜೋಡೆತ್ತುಗಳಲ್ಲ, ರೈತರ ಬೆಳೆಯನ್ನ ಕದ್ದು ತಿನ್ನುವ ಕಳ್ಳೆತ್ತುಗಳು. ಮಂಡ್ಯ ಜನ ಜೋಡೆತ್ತುಗಳಿಗೆ ಹುಲ್ ಹಾಕ್ತಾರೆ, ಕಳ್ಳ ಎತ್ತುಗಳಿಗೆ ಅಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಇವರು ಬಂದು ಓಹೋ ಏನು ಎತ್ತುಗಳಂತೀವು, ಜೋಡೆತ್ತು. ಇವು ಜೋಡೆತ್ತು ಅಂದ್ರೆ ಹೊಲದಲ್ಲಿ ಉಡ್ತು ಕೆಲಸ ಮಾಡವಲ್ಲ. ಇವು ರೈತರು ಬೆಳೆದು ಫಸಲಿರ್ತದಲ್ಲ, ಅರ್ಧ ರಾತ್ರಿ ಹೋಗಿ ಫಸಲನ್ನ ತಿಂದು ದಷ್ಟಪುಷ್ಟವಾಗಿ ಹೋಗಂತವು ಇವು. ಓ ಜೋಡೆತ್ತು ಬಂದ್ಬಿಡ್ತಾವಂತಿಲ್ಲಿ. ಜೋಡೆತ್ತು ಎಲ್ಲೋಗಿದ್ರು? 30 ಜನ ಸತ್ತಾಗ ಅವ ಜನಗಳ ಕಷ್ಟಕ್ಕೆ ಹೋದವನು ಇಲ್ಲಿ ಕೂತವನಿಲ್ಲಿ.
ಜೋಡೆತ್ತುಗಳು ಸುಮಲತಾ ಅವರ ಗೆಲುವಿಗಾಗಿ ಶ್ರಮಿಸುವ ಶಪಥವನ್ನ ಮಾಡಿದ್ರೆ ಅವು ಜೋಡೆತ್ತುಗಳಲ್ಲ, ಕಳ್ಳ ಎತ್ತುಗಳು ಅನ್ನೋ ಮಾತನ್ನ ಕುಮಾರಣ್ಣ ಮಂಡ್ಯ ಜನತೆಗೆ ಮನವರಿಕೆ ಮಾಡಿಸೋ ಪ್ರಯತ್ನದಲ್ಲಿದ್ದಾರೆ. ಚುನಾವಣೆ ಅಂದಾಗ ಬಂದಿರುವಂತಹ ಈ ಜೋಡೆತ್ತುಗಳು ಮಂಡ್ಯದಲ್ಲಿ ದುರಂತಗಳು ನಡೆದಾಗ ಎಲ್ಲಿಗೆ ಹೋಗಿದ್ವು ಅನ್ನೋ ಮಾತನ್ನ ಜನರ ಮೇಲೆ ಬೀರಿದ್ದಾರೆ. ಸುಮಲತಾ ಬೆನ್ನಿಗೆ ನಿಂತ ದರ್ಶನ್ ಹಾಗೂ ಯಶ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯದಲ್ಲಿ ಡಿ ಬಾಸ್ ಹವಾ ನಡೆಯಲ್ಲ ಅಂದ್ರು ಸಿಎಂ. ರೈತರಿಗೆ ಡಿ ಬಾಸ್ ಆಗಲು ಸಾಧ್ಯವಿಲ್ಲ ಅಂದಿದ್ದೇಕೆ ಕುಮಾರಣ್ಣ? ಹೌದು, ಮಂಡ್ಯ ಜೆಡಿಎಸ್ನ ಭದ್ರಕೋಟೆ. ಅಲ್ಲಿ ದೇವೇಗೌಡರ ಕುಟುಂಬದ್ದೇ ದರ್ಬಾರು ಅನ್ನೋದು ಸಾಕಷ್ಟು ಬಾರಿ ಪ್ರೂವ್ ಆಗಿದೆ. ಆದ್ರೀಗ ಮಂಡ್ಯದಲ್ಲಿ ಗೌಡ್ರ ಕುಟುಂಬದ ವಿರುದ್ಧ ಕಹಳಿಯನ್ನ ಊದಿರೋದು ಅಂದ್ರೆ ಸುಮಲತಾ ಅಂಬರೀಶ್ ಅವರ ಬೆನ್ನಿಗೆ ನಿಂತಿರುವಂತಹ ದಚ್ಚು ಅಂಡ್ ಯಶ್. ಮೈತ್ರಿ ಪಕ್ಷ ಕಾಂಗ್ರೆಸ್ ಸುಮಕ್ಕನಿಗೆ ಟಿಕೆಟ್ ನೀಡೋ ಪ್ಲಾನ್ ನಲ್ಲಿದ್ದಾಗ ಮಂಡ್ಯ ಬಿಟ್ಟುಕೊಡುವ ಮಾತೇ ಇಲ್ಲ ಅಂತ ಕಡ್ಡಿ ತುಂಡಾಗುವ ಹಾಗೆ ಮಾತನಾಡಿದ್ರು ದಳಪತಿಗಳು. ಅಲ್ಲಿಗೆ ಎದುರಾಳಿಯೇ ಇಲ್ಲ ಅಂತ ಅಂದುಕೊಂಡಿದ್ದ ಗೌಡ್ರ ಕುಟುಂಬಕ್ಕೆ ಸುಮಲತಾ ಬಿಸಿ ತುಪ್ಪವಾಗಿದ್ದಾರೆ. ನಾಮಿನೇಷನ್ ಹಾಕುವ ದಿನ ದರ್ಶನ್ ಹಾಗೂ ಯಶ್ ಜೊತೆ ಬಂದ ಸುಮಕ್ಕನ ರ್ಯಾಲಿಗೆ ಸೇರಿದಂತಹ ಜನ ನಿಜಕ್ಕೂ ಜೆಡಿಎಸ್ ನಾಯಕರ ಕಣ್ಣು ಕುಕ್ಕಿದೆ. ಹಾಗಾಗಿಯೇ ಮಂಡ್ಯದಲ್ಲಿ ರೈತರಿಗೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಆಗಲು ಸಾಧ್ಯವಿಲ್ಲ ಎಂದಿದ್ದಾರೆ. ಇದಾರೋ ಚಾಲೆಂಜಿಂಗ್ ಅದೆಂತದ್ದು ಸ್ಟಾರ ಯಾವುದಕ್ಕೂ ಎದರಲ್ಲ ಅಂತೇನು ಹೇಳ್ತಿದಾರಲ್ಲ ಅಭ್ಯರ್ಥಿ. ಇದು ಡಿ ಬಾಸ್ ಅಂತೆ. ಸಿನಿಮಾದಲ್ಲಿ ಡಿ ಬಾಸು, ಜನಗಳ ಮುಂದೆ ಡಿ ಬಾಸ್ ಎಂದೂ ಆಗ್ಲಿಕ್ಕೆ ಆಗೋದಿಲ್ಲ. ರೈತರಿಗೆ ಡಿ ಬಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಅವ್ರು ನಾಳೆ ಹೇಳ್ತಾರೆ ಸಿನಿಮಾದಲ್ಲಿ ಮಾತ್ರ ನಿಮ್ ಹವಾ, ಮಂಡ್ಯದಲ್ಲಿ ನಮ್ಮದೇ ಹವಾ ಅನ್ನೋ ರೀತಿಯಲ್ಲಿ ದಳಪತಿ ಕುಮಾರಣ್ಣ ದರ್ಶನ್ ಹಾಗೂ ಯಶ್ಗೆ ನೇರವಾಗಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ಮಂಡ್ಯ ರಾಜಕೀಯದ ಚುನಾವಣಾ ಬಿಸಿಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಯಾಕಂದ್ರೆ ಇದ್ಯಾವುದಕ್ಕೂ ಪ್ರತಿಕ್ರಿಯೆ ನೀಡದ ಸುಮಲತಾ ಹಾಗೂ ದರ್ಶನ್ ಮೌನದ ಮೊರೆ ಹೋಗಿದ್ದಾರೆ. ಮಂಡ್ಯ ಜನ ನಮ್ಮನ್ನ ಕೈ ಬಿಡಲ್ಲ ಅನ್ನೋ ಕಾನ್ಫಿಡೆನ್ಸ್ ನಲ್ಲೇ ಇದ್ದಾರೆ. ಆದ್ರೆ ದಳಪತಿಗಳು ಮಂಡ್ಯದಲ್ಲಿ ನಿಖಿಲ್ ಗೆಲ್ಲಿಸಲು ನಾನಾ ರಣತಂತ್ರಗಳ ಮೊರೆ ಹೋಗಿರೋದಂತೂ ಸತ್ಯ. ನಾವು ಜೋಡೆತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅವು ಜೋಡೆತ್ತು ಅಂತ ಏನು ಹೇಳಿದ್ದಾರೆ, ನಮ್ಮ ರೈತರಿಗೆ ಹೊಲ ಉಳಕ್ ಬೇಕಾಗಿರ್ತಕ್ಕಂಥ ಜೋಡೆತ್ತಲ್ಲ. ಅವು ರೈತರಿಗೆ ಹೊಲ ಉಳ ಜೋಡೆತ್ತಲ್ಲ. ಅವು ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ ರಾಜಕೀಯ ಚದುರಂಗದಾಟದಲ್ಲಿ ಯಾರ್ಯಾರು ಯಾವಾಗ ಯಾರ ಮೇಲೆ ದಾಳಿ ಮಾಡ್ತಾರೋ ಒಂದು ತಿಳಿಯಲ್ಲ. ಮಂಡ್ಯದಲ್ಲಿ ಸುಮಲತಾ ಪರ ಪ್ರಚಾರಕ್ಕಿಳಿದ ಜೋಡೆತ್ತುಗಳ ವಿರುದ್ಧ ಸಿಎಂ ಕುಮಾರಣ್ಣನವರ ಕಣ್ಣು ಬಿದ್ದಿದೆ. ಮಂಡ್ಯ ಜನ ದುಡಿವ ಎತ್ತುಗಳಿಗೆ ಹುಲ್ಲು ಹಾಕ್ತಾರೆ, ಕಳ್ಳ ಎತ್ತುಗಳಿಗೆ ಅಲ್ಲ ಅಂತ ಹೇಳಿದ್ದೆ ತಡ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಫ್ಯಾನ್ಸ್ಗಳು ರೊಚ್ಚಿಗೆದಿದ್ದಾರೆ. ಇದೂ ಸಾಲದು ಅಂತ ದರ್ಶನ್ ಮನೆ ಮೇಲೆ ಕಲ್ಲು, ಇದು ಮಿಡ್ ನೈಟ್ ಡ್ರಾಮಾ ಎಂಬುದಾಗಿ ಸಿಎಂ ಹೇಳ್ತಾ ಇದ್ದಂತೆ ಡಿ ಫ್ಯಾನ್ಸ್ ಇನ್ನಷ್ಟು ಕೆಂಡ ಕಾರ್ತಾ ಇದ್ದಾರೆ. ಹಾಗಾದರೆ ಮುಖ್ಯಮಂತ್ರಿಗಳ ವಿರುದ್ಧ ದರ್ಶನ್ ಫ್ಯಾನ್ಸ್ಗಳ ಆಕ್ರೋಶ ಎಂಥದ್ದು ನೋಡೋಣ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ. ದರ್ಶನ್ ಯಶ್ ಕಳ್ಳಿತ್ತು, ಡಿ ಬಾಸ್ ಫ್ಯಾನ್ಸ್ ಧಗಧಗ, ರೊಚ್ಚಿಗೆಬ್ಬಿಸಿತ ಸಿಎಂ ಮಾತು, ಕೆಂಡ ಕಾರಿದ ದಚ್ಚು ಯಶ್ ಭಕ್ತ ಬಳಗ. ಅಭಿಮಾನಿಗಳು ಆಕ್ಚುಲಿ ಪಂಚನ ಮೇಲಕ್ಕೆ ಕತ್ತಿದ್ರೆ ಏನೇನೆಲ್ಲ ಆಗ್ಬೋದು ಅಂತ ಒಂದು ಸಲಿ ಉತ್ತರ ಕೊಟ್ಬಿಟ್ರೆ ನಾವು ಜನ ಗೊತ್ತಾಗುತ್ತೆ ಏನಿದು ಅಂತೇಳಿ. ಸಿನಿಮಾದಲ್ಲಿ ಡಿ ಬಾಸು, ಜನಗಳ ಮುಂದೆ ಡಿ ಬಾಸ್ ಎಂದೂ ಆಗ್ಲಿಕ್ಕೆ ಆಗೋದಿಲ್ಲ. ಲೋಕಸಮರದಲ್ಲಿ ಮಂಡ್ಯ ಜಿಲ್ಲೆ ಕಾದ ಕಬ್ಬಿಣದಂತಾಗಿದೆ. ಮಂಡ್ಯದಲ್ಲಿ ಸ್ಪರ್ಧಿ ಪ್ರತಿಸ್ಪರ್ಧಿಗಳ ಮಾತಿನ ಘಾಟು ರಾಜ್ಯದಲ್ಲಿನ ಮೂಲೆ ಮೂಲೆಗೂ ತಲುಪಿ ಬೆಂಕಿ ಹೊತ್ತಿದೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ನಾಮಪತ್ರ ಸಲ್ಲಿಸಿದ ಬೆನ್ನಲ್ಲೇ ಕನ್ನಡದ ಸ್ಟಾರ್ ನಟರುಗಳಾದ ದರ್ಶನ್ ಹಾಗೂ ಯಶ್ ಸುಮಲತಾ ಪರ ಪರೇಡ್ ಶುರು ಮಾಡೋದಾಗಿ ಘೋಷಣೆ ಮಾಡಿದರು. ಇನ್ನು ಯಶ್ ಮತ್ತು ನಾನು ಜೋಡೆತ್ತುಗಳ ಹಾಗೆ ಸುಮಲತಾಗೆ ಬೆಂಬಲ ಕೊಡ್ತೀವಿ ಎಂಬುದಾಗಿ ದರ್ಶನ್ ಹೇಳಿದರು. ಇದೇ ಮಾತು ಸಿಎಂ ಕುಮಾರಸ್ವಾಮಿಯವರ ಕಿವಿಗೆ ಬಿದ್ದಿದ್ದೇ ತಡ ಕುಮಾರಣ್ಣನವರು ಜೋಡೆತ್ತುಗಳ ಸ್ಪೀಡ್ಗೆ ಬ್ರೇಕ್ ಹಾಕಿದ್ದಾರೆ. ಇದು ಡಿ ಬಾಸ್ ಅಂತೆ. ಸಿನಿಮಾದಲ್ಲಿ ಡಿ ಬಾಸು, ಜನಗಳ ಮುಂದೆ ಡಿ ಬಾಸ್ ಎಂದೂ ಆಗ್ಲಿಕ್ಕೆ ಆಗೋದಿಲ್ಲ. ರೈತರಿಗೆ ಡಿ ಬಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಮಂಡ್ಯ ಜಿಲ್ಲೆಯ ಜನತೆ ದೇವೇಗೌಡರ ಒಂದು ಸಂಬಂಧಗಳೇನಿದ್ದಾವೆ ಅಷ್ಟು ಸುಲಭವಾಗಿ ಯಾರು ತೆಗೆದಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮಂಡ್ಯದಲ್ಲಿ ನಿಖಿಲ್ ಮತ್ತು ಸುಮಲತಾ ಅಂಬರೀಶರ ಪರಸ್ಪರ ರಾಜಕೀಯ ಜಿದ್ದಾಜಿದ್ದೆ ದಿನೇ ದಿನೇ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಸುಮಲತಾಗೆ ಬೆಂಬಲವಾಗಿ ನಿಂತ ಯಶ್ ಮತ್ತು ದರ್ಶನ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇವು ಉಳುವ ಎತ್ತುಗಳಲ್ಲ,
ಬೆಳೆದ ಪೈರನ್ನ ಅರ್ಧರಾತ್ರಿ ತಿನ್ನುವ ಎತ್ತುಗಳು ಅಂತ ಟಾಂಗ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಹಲವು ದುರಂತಗಳು ನಡೆದಾಗ ಈ ಜೋಡೆತ್ತುಗಳು ಎಲ್ಲಿದ್ವು? ಈಗ ಅಮ್ಮನ ಉಳಿಸಲು ಬಂದಿದ್ದಾರಲ್ಲ, ಅವರು ಬಂದಿದ್ರ ನೀರಿನಲ್ಲಿ ಬಿದ್ದ ಶವ ತೆಗೆಯೋದಕ್ಕೆ? ಮಂಡ್ಯದಲ್ಲಿ ಜನ ದುಡಿಯುವ ಎತ್ತುಗಳಿಗೆ ವೋಟ್ ಹಾಕ್ತಾರೆ, ಕಳ್ಳ ಎತ್ತುಗಳಿಗಲ್ಲ ಅಂತ ಕಟುವಾಗಿ ದರ್ಶನ್ ಮತ್ತು ಯಶರನ್ನ ಟೀಕಿಸಿದರು. ಇವರು ಬಂದು ಓಹೋ ಏನು ಎತ್ತುಗಳಂತೀವು, ಜೋಡೆತ್ತು. ಇವು ಜೋಡೆತ್ತು ಅಂದ್ರೆ ಹೊಲದಲ್ಲಿ ಉಡ್ತು ಕೆಲಸ ಮಾಡವಲ್ಲ. ಇವು ರೈತರು ಬೆಳೆದು ಫಸಲಿರ್ತದಲ್ಲ, ಅರ್ಧ ರಾತ್ರಿ ಹೋಗಿ ಫಸಲನ್ನ ತಿಂದು ದಷ್ಟಪುಷ್ಟವಾಗಿ ಹೋಗಂತವು ಇವು. ಓ ಜೋಡೆತ್ತು ಬಂದ್ಬಿಡ್ತಾವಂತ ಇಲ್ಲಿ. ಜೋಡೆತ್ತು ಎಲ್ಲೋಗಿದ್ರು? 30 ಜನ ಸತ್ತಾಗ ಅವ ಜನಗಳ ಕಷ್ಟಕ್ಕೆ ಹೋದವನು ಇಲ್ಲಿ ಕೂತವನಿಲ್ಲಿ, ಜಿಲ್ಲೆ ಮಗ ಪುಟ್ಟರಾಜು. ಯಾವಲೋ ಹಿಂದೆ ಆ ಬೀಗ್ರೂಟ ಮಾಡ್ಕೊಂಡು ನಂಜನಗೂಡಿಂದ ಬತ್ತಿದ್ದಾಗ ಮೈಸೂರು ರೋಡಲ್ಲಿ 19 ಜನವೋ 20 ಜನವೋ 39 ಜನ ಅಲ್ಲಿ ತೀರ್ಕೊಂಡೋದಾಗ ಯಾರಪ್ಪ ಬಂದಿದ್ರು? ಜೋಡೆತ್ತುಗಳು ಬಂದಿದ್ವಾ? ಇಲ್ಲ ಏನು ಅಮ್ಮನ ಬಗ್ಗೆ ಪ್ರೀತಿ ಮಾಡ್ಕೊಂಡ್ ಬಂದವ್ರಂತಲ್ಲ, ಅಮ್ಮನ ಉಳ್ಸೋಕ್ಕೆ ಅವ್ರುಗಳೇನಾದ್ರು ಬಂದಿದ್ರ ಅಲ್ಲಿಗೆ? ನೀರಲ್ಲಿ ಬಿದ್ದಂತ ಆ ಶವಗಳನ್ನು ಹೊರಗಡೆ ತೆಗಿಯಕ್ಕೆ? ಕೆಲವು ದಿನಗಳಿಂದ ದರ್ಶನ್ ಮಂಡ್ಯ ಜನರನ್ನ ಬೈದಿದ್ರು ಅನ್ನೋ ಮಾದರಿಯ ಆಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಆದ್ರಿದು ದರ್ಶನ್ ಹೆಸರು ಕೆಡಿಸೋದಕ್ಕೆ ಕ್ರಿಯೇಟ್ ಮಾಡಲಾದ ನಕಲಿ ಆಡಿಯೋ ಅಂತಾನೂ ಹೇಳಲಾಗ್ತಾ ಇದೆ. ಈ ವಿಷಯವನ್ನು ಎಳೆದುಕೊಂಡ ಕುಮಾರಸ್ವಾಮಿ ಅವರು ಜನರ ಮುಂದೆ, ರೈತರ ಮುಂದೆ ಡಿ ಬಾಸ್ ಆಗಲು ಆಗಲ್ಲ, ಅವರು ಮಾತನಾಡಿದ್ದು ಮನೆ ಮನೆಗೆ ತಲುಪಿದ್ರೆ ಜಿಲ್ಲೆಗೆ ಕಾಲಿಡೋದಕ್ಕೆ ಆಗಲ್ಲ, ಚಾಲೆಂಜಿಂಗ್ ಸ್ಟಾರ್ ಬಳಸಿರುವ ಪದ ಕೆಲವರು ಕೇಳಿರಬಹುದು ಎಂದು ದರ್ಶನ್ ಹಿಂದೆ ಮಾತನಾಡಿರುವ ಮಾತಿನ ಬಗ್ಗೆಯೂ ಆಕ್ರೋಶ ಹೊರಹಾಕಿದರು. ಈಗ ಬಂದು ಹೇಳ್ತಕ್ಕಂಥವ್ರು ಅವ್ರಿಗೆ ಎಷ್ಟೆಷ್ಟು ಗೌರವ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಯಾಕೆಂದ್ರೆ ನಮ್ಮ ಬಾಯಿನಲ್ಲಿ ಯಾವುದೋ ಅಂಥ ಕೆಟ್ಟ ಪದಗಳು ಬರಲ್ಲ. ಇದಾರೋ ಚಾಲೆಂಜಿಂಗ್ ಅದೆಂಥದ್ದು ಸ್ಟಾರ, ಯಾವುದಕ್ಕೂ ಎದರಲ್ಲ ಅಂತೇನು ಹೇಳ್ತಿದಾರಲ್ಲ ಅಭ್ಯರ್ಥಿ. ಇದು ಡಿ ಬಾಸ್ ಅಂತೆ. ಸಿನಿಮಾದಲ್ಲಿ ಡಿ ಬಾಸು, ಜನಗಳ ಮುಂದೆ ಡಿ ಬಾಸ್ ಎಂದೂ ಆಗ್ಲಿಕ್ಕೆ ಆಗೋದಿಲ್ಲ. ರೈತರಿಗೆ ಡಿ ಬಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಅವ್ರು ನಾಳೆ ಹೇಳ್ತಾರೆ. ಅವರು ಬಳಸಿರ್ತಕ್ಕಂಥ ಪದ ಇದೆಯಲ್ಲ ಮಂಡ್ಯ ಜಿಲ್ಲೆಯ ತಾಯಂದ್ರ ಬಗ್ಗೆ, ಅದೇನಾದರೂ ಮನೆ ಮನೆಗೆ ತಲುಪಿಬಿಟ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಾಲಿಡ್ಲಿಕ್ಕೆ ಆಗೋದಿಲ್ಲ. ಏನು ತಿಳ್ಕೊಂಡಿದ್ದಾರೆ ಇವರು ಮಂಡ್ಯ ಜಿಲ್ಲೆ ಜನ ಅಂದರೆ? ಏನು ಮಂಡ್ಯ ಜಿಲ್ಲೆ ಜನ ಇವ್ರಿಗೆ ಗುತ್ತಿಗೆ ಕೊಟ್ಟಿದ್ದಾರಾ? ಈತ ಸುಮಲತಾಗೆ ಬೆಂಬಲ ಕೋರ್ತಿರುವವರ ಬಗ್ಗೆ ಸಿಎಂ ಕಠೋರ ಮಾತುಗಳಲ್ಲಿ ನಿಂದಿಸಿರುವ ವಿಚಾರವಾಗಿ ದರ್ಶನ್ ಅಭಿಮಾನಿಗಳು ಕೆಂಡವಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ಮಾತಿಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಲತಾ ಬೆಂಬಲ ಕೊಡುವ ನಟರನ್ನ ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡಿ ಮಾತನಾಡಿದ್ದರ ಸಲುವಾಗಿ ಡಿ ಫ್ಯಾನ್ಸ್ಗಳು ಸರಣಿ ಪೋಸ್ಟ್ಗಳನ್ನ ಹಾಕ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ತಪ್ಪೇನಿಲ್ಲ, ಮಾಡಿದ ಕೆಲಸ ತಾನೆ. ಅಷ್ಟೊಂದೆಲ್ಲ ನಾನು ಆಕ್ಚುಲಿ ಒಳ್ಳೆಯವನಾಗ್ಬಿಟ್ರೆ ನಾನು ದೇವ್ರಾಗ್ಬಿಡ್ತೀನಿ. ಎಲ್ಲ ಮಾಡೋ ಆಯ್ತು, ಅನುಭವ ಆಯ್ತು. ಇವತ್ತು ಇಲ್ಲಿಲ್ದಿದ್ದಕ್ಕೆ ಪಾಪ ಹಳೆ ಮ್ಯಾಟ್ರ್ ಓಪನ್ ಆಗ್ತಿದೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ, ತುಂಬಾ ಪ್ರೀತಿನೂ ಬರುತ್ತೆ. ಆದ್ರೆ ನಾವು ಯಾರಿಗೂ ಏನು ಅನ್ನಲ್ಲ, ಕೋಪ ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಅಮ್ಮ ಇವತ್ತು ಇಲ್ಲಿಗೆ ಬಂದು ನಿಂತಿರೋದು ನೀವು ಅವ್ರಿಗೆ ತೋರಿಸ್ತಿರೋ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ. 18ನೇ ತಾರೀಕಲ್ಲ 23 ಓಪನ್ ಆಗುತ್ತಲ್ಲ, ಅವತ್ತು ಪಡ 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 ಹೇಳ್ತಿದ್ದಾಗ ಇವತ್ತೇನೇ ನಮ್ಗೆ ಅಂದಿದ್ರು ಅವ್ರು ಹಂಗಂಗೆ ಕೆಳಗಡೆ ಹೋಗ್ಬೇಕು, ಇದು ಹೇಳ್ತಾ ಇರ್ಬೇಕು. ಇಷ್ಟೇ ನಾನು ಕೇಳ್ಕೊಳ್ಳೋದು. ಇಲ್ಲಿ ಯಾವುದೇ ಪಕ್ಷವಾಗಿ ಬಂದಿಲ್ಲ, ನೀವು ಬರೀ ಪ್ರೀತಿಯಿಂದ ಬಂದಿದ್ದೀರಾ. ಅಭಿಮಾನಿಗಳು ಆಕ್ಚುಲಿ ಪಂಚನ ಮೇಲಕ್ಕೆ ಕತ್ತಿದ್ರೆ ಏನೇನೆಲ್ಲ ಆಗ್ಬೋದು ಅಂತ ಒಂದು ಸಲ ಉತ್ತರ ಕೊಟ್ಬಿಟ್ರೆ ನಾವು ಜನ ಗೊತ್ತಾಗುತ್ತೆ ಏನಿದು ಅಂತೇಳಿ. ದಚ್ಚು ಪಂಚೆ ಡೈಲಾಗ್ಗೆ ಸಿಎಂ ಪಂಚಿಂಗ್ ಕೌಂಟರ್. ಸಿಎಂ ಮಾತಿಗೆ ಡಿ ಅಭಿಮಾನಿಗಳಿಂದ ಉದ್ದುದ್ದ ಲೆಟರ್. ಇನ್ನು ಸುಮಲತಾ ನಾಮಪತ್ರ ಸಲ್ಲಿಸುವ ವೇಳೆ ಮಂಡ್ಯದಲ್ಲಿ ನಡೆದ ಸಮಾವೇಶದಲ್ಲಿ ದರ್ಶನ್ ತಮ್ಮ ಫ್ಯಾನ್ಸ್ಗಳ ಪವರ್ ತೋರಿಸಿದರು. ನಾಡಿನಲ್ಲಿ ತಮ್ಮ ಫ್ಯಾನ್ಸ್ಗಳು ಪಂಚೆ ಕಟ್ಟಿ ನಿಂತರೆ ಮುಂದಾಗೋ ಕಥೆಯೇ ಬೇರೆ ಎಂದಿದ್ದರು. ಈ ಮಾತನ್ನು ಸಿಎಂ ಕುಮಾರಸ್ವಾಮಿ ಅವರು ಗಮನಿಸಿ ದರ್ಶನ್ ಆಡಿದ್ದ ಪಂಚೆ ಡೈಲಾಗ್ಗೆ ವಿರುದ್ಧವಾಗಿ ಪಂಚಿಂಗ್ ಕೌಂಟರ್ ಡೈಲಾಗ್ ಹೊಡೆದಿದ್ದಾರೆ. ಮಂಡ್ಯದಲ್ಲಿ ನಮ್ಮ ಎದುರಾಳಿಗಳು ಪಂಚೆ ಎತ್ತಿಸ್ತಾರಂತೆ, ಅವ್ರ ಕೈಲಿ ಸಾಧ್ಯವಿಲ್ಲ ಅಂತ ದರ್ಶನ್ಗೆ ಮರು ಚಾಲೆಂಜ್ ಎಸೆದಿದ್ದಾರೆ. ದರ್ಶನ್ ಮನೆಗೆ ಕಲ್ಲು, ಮಿಡ್ ನೈಟ್ ಡ್ರಾಮಾ ಅಂದಿದ್ಯಾಕೆ ಕುಮಾರಣ್ಣ?
ಸಾರಥಿಯ ಆಡಿಯೋ ಸ್ಫೋಟ, ಇದು ಅಸಲಿನ ನಕಲಿನ? ದರ್ಶನ್ ಆಡಿದ ಪ್ರತಿ ಮಾತಿಗೂ ಅವರ ಪ್ರತಿ ಅಪ್ಡೇಟ್ಗೂ ಪ್ರತಿಕ್ರಿಯಿಸಿರುವ ಸಿಎಂ, ಸಿನಿಮಾದಲ್ಲಿ ಡ್ರಾಮಾ ಆಡದಂಗೆ ಇಲ್ಲಿ ಆಡಿದ್ರೆ ಇಲ್ಲಿ ಬಹಳ ದಿನ ಇರೋದಕ್ಕಾಗಲ್ಲ ಅಂತ ಗುಡುಗಿದ್ದಾರೆ. ಯಾವುದೋ ಚಾಲೆಂಜಿಂಗ್ ಸ್ಟಾರ್ ಅಂತಾರಲ್ಲ, 3 ಗಂಟೆ ರಾತ್ರಿ ಯಾರಾದರೂ ಕಲ್ ತೋರ್ತಾರ? CCTV ಸೀಸ್ ಮಾಡೋದಕ್ಕೆ ನಾನೇ ಹೇಳಿದೆ, ಆದರೆ CCTV ಆಫ್ ಮಾಡ್ಕೊಂಡು ಕೂತಿದ್ದಾರೆ. ಅಪಪ್ರಚಾರದಿಂದ ಚುನಾವಣೆಯಲ್ಲಿ ಗೆಲ್ಲೋದಕ್ಕಾಗಲ್ಲ ಎಂಬುದಾಗಿ ಹೇಳಿಕೆ ಕೊಟ್ಟಿದ್ದು ಚಾಲೆಂಜಿಂಗ್ ಅಭಿಮಾನಿಗಳನ್ನ ಸಿಕ್ಕಾಪಟ್ಟೆ ಕೆರಳುವಂತೆ ಮಾಡಿದೆ. ಮೊನ್ನೆ ಅದು ಯಾವುದು ಕಲ್ಲು ತೂರಾಟದ ಬಗ್ಗೆ 3 ಗಂಟೆ ರಾತ್ರಿಲಿ ಯಾರಾದರೂ ಹೋಗಿ ಕಲ್ಲು ತೂರ್ತಾರ ಮನೆ ಹತ್ರ? ಅದರ ಘಟನೆ ನಡೆದಂಥ 8-10 ಗಂಟೆ ಮುಂಚೆ ಏನಾಗಿದೆ, ಕೇರ್ಪೇಟೆನಲ್ಲಿ ಯಾರ ಕಾರಿಗೆ ಯಾರು ಕಲ್ಲು ತೂರಿದ್ದಾರೆ, ಇನ್ನು ಅದರ ರಿಪರ್ಕೇಶನ್ ಬೇರೆ ಬೇರೆ ಏನೇನು ಆಗ್ಬೋದು ಅಂತಕ್ಕಂಥ ಹಿನ್ನೆಲೆ ಒಳಗೆ ಸಿನಿಮಾದಲ್ಲಿ ಡ್ರಾಮಾ ಆಡ್ದಂಗೆ ಆಡಿದ್ರೆ ಬಹಳ ದಿವಸ ಇರ್ಲಿಕ್ಕೆ ಆಗೋದಿಲ್ಲ ಅವೆಲ್ಲ. ಕುಮಾರಣ್ಣನವರ ಪ್ರತಿ ಮಾತುಗಳು ಅಭಿಮಾನಿ ಎದೆಯ ಕಿಚ್ಚು ಹೆಚ್ಚು ಮಾಡುವಂತಿತ್ತು. ಹೀಗಾಗಿ ಡಿಫ್ಯಾನ್ಸ್ ಒಕ್ಕೊರಲಿನಿಂದ ಸಿಎಂ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ನಕಲಿ ಆಡಿಯೋ ಹರಿದಾಡೋದಕ್ಕೆ ನೀವೇ ಕಾರಣ, ಇದು ಅಸಲಿ ಅನ್ನೋದಕ್ಕೆ ನಿಮ್ಮ ಬಳಿ ಸಾಕ್ಷಿ ಇದೆಯಾ ಎಂಬ ಅನೇಕ ಪ್ರಶ್ನೆ ಹಾಕುತ್ತಾ ಅಭಿಮಾನಿಗಳು ಸಿಎಂಗೆ ಬಹಿರಂಗ ಪತ್ರ ಬರೆದಿದ್ದಾರೆ. ಸಿಎಂ ಬಳಿ ಡಿಫ್ಯಾನ್ಸ್ ಇಟ್ಟರು ಅನೇಕ ಪ್ರಶ್ನೆಯ. ದರ್ಶನ್ ಆಡಿಯೋ ಅಸಲಿ ಅನ್ನೋದಕ್ಕೆ ಸಾಕ್ಷಿ ಇದೆಯಾ? ನಟ ದರ್ಶನ್ ಬಗ್ಗೆ ಸಿಎಂ ಕೊಟ್ಟ ಹೇಳಿಕೆಯಿಂದಾಗಿ ಡಿಫ್ಯಾನ್ಸ್ಗಳೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು ಮುಂದೆ ಜಿಲ್ಲೆಯಲ್ಲಿ ಯಾವುದೇ ಜೆಡಿಎಸ್ ಅಭ್ಯರ್ಥಿಗಳಿಗೂ ವೋಟ್ ಮಾಡದೇ ಇರೋದಕ್ಕೆ ಪಣ ತೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಹೇಳಿಕೆಯಿಂದಾಗಿ ರಾಜ್ಯಾದ್ಯಂತ ದರ್ಶನ್ ಅಭಿಮಾನಿಗಳು ಧಗಧಗ ಅಂತ ಉರಿದು ಬೀಳುವುದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಮಂಡ್ಯದಲ್ಲಿ ದರ್ಶನ್ ಪರೇಡ್ ಶುರು ಮಾಡೋದು ಯಾವಾಗ? ಸಿಎಂ ಟೀಕೆಗೆ ಚಾಲೆಂಜಿಂಗ್ ಉತ್ತರ ಕೊಡ್ತಾರಾ ಇವಾಗ? ಒಟ್ಟಲ್ಲಿ ರಾಜ್ಯದಲ್ಲಿ ದರ್ಶನ್ ವಿಚಾರವಾಗಿ ಟೀಕೆ ಕೇಳಿ ಬರ್ತಿದ್ರು. ದರ್ಶನ್ ಮಾತ್ರ ಇನ್ನೂ ತುಟಿಕ್ ಪಿಟಿಕ್ ಅಂದಿಲ್ಲ. ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿರೋ ದರ್ಶನ್ ಇನ್ನು ಕೆಲವೇ ದಿನಗಳಲ್ಲಿ ಫುಲ್ ಪ್ಲೆಡ್ಜ್ ಆಗಿ ಮಂಡ್ಯದಲ್ಲಿ ಸುಮಮ್ಮನ ಪರವಾಗಿ ಪರೇಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಅವಾಗೇನಾದರೂ ತಮ್ಮ ವಿರುದ್ಧದ ಟೀಕೆಗೆ ಉತ್ತರಿಸ್ತಾರಾ ನೋಡಬೇಕು. ಅದೇನೇ ಇದ್ರೂ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಲೋಕ ಚುನಾವಣೆ ತೀವ್ರ ಸ್ವರೂಪ ಪಡೆದುಕೊಳ್ತಿರೋದ್ರ ಜೊತೆಗೆ ತೀವ್ರ ಕುತೂಹಲಕಾರಿ ಚುನಾವಣೆಯಾಗಿ ಮಾರ್ಪಟ್ಟಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ. ನಮ್ಮ ಬಗ್ಗೆ ಎದುರಾಳಿಗಳು ಏನೇ ಮಾತಾಡಲಿ ನಾವು ಕೋಪ ಮಾಡ್ಕೊಳ್ಳಲ್ಲ, ನೊಂದುಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಚಾಲೆಂಜಿಂಗ್ ಸ್ಟಾರ್ ಹೀಗಂದಿದ್ದೇ ತಡ ಜೋಡೆತ್ತುಗಳನ್ನು ಕಟ್ಟಾಕಬೇಕು ಅಂತ JDS ಕಾರ್ಯಕರ್ತರು ಫಿಕ್ಸ್ ಆದರು. ಮನಸ್ಸೋ ಇಚ್ಛೆ ಮಾತನಾಡಿದ್ದಲ್ಲದೆ ವೈಯಕ್ತಿಕ ವಿಚಾರಗಳನ್ನು ಕೆದಕಿ ಜೋಡೆತ್ತುಗಳಿಗೆ ಮುಖಭಂಗ ಉಂಟು ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅದ್ಯಾವಾಗ ಕಾರ್ಯಕರ್ತರು ಬಿಟ್ಟ ಬಾಣ ವರ್ಕೌಟ್ ಆಗಲಿಲ್ವೋ ಸ್ವತಃ ಸಿಎಂ ಅಖಾಡಕ್ಕಿಳಿದರು. ಜೋಡೆತ್ತುಗಳನ್ನು ಕಳ್ಳೆತ್ತುಗಳು ಅಂದರು. ಚಾಲೆಂಜಿಂಗ್ ಸ್ಟಾರ್ ಪಟ್ಟವನ್ನು ಕಿಚಾಯಿಸಿದರು. ಕುಲಕೋಟಿ ಭಕ್ತರು ಕೊಟ್ಟಿರುವ ಡಿಬಾಸ್ ಬಿರುದಿಗೆ ಅಪಮಾನ ಮಾಡಿದರು. ಇದೆಲ್ಲವನ್ನ ಸೈಲೆಂಟ್ ಆಗಿ ಗಮನಿಸ್ತಾ ಇದ್ದ ದಾಸ ದರ್ಶನ್ ಏಕಾಏಕಿ ಸಿಡಿದೆದ್ದಿದ್ದಾರೆ. ಪಂಚೆ ಮೇಲೆತ್ತಿ ಅಖಾಡಕ್ಕೆ ಇಳಿಯುವುದಕ್ಕೆ ಸಾರಥಿ ಸಜ್ಜಾಗಿದ್ದಾರೆ. ಈ ಹೊತ್ತಲ್ಲಿ ದಾಸನನ್ನ ಸಿಎಂ ಕುಮಾರಸ್ವಾಮಿ ಮತ್ತೆ ಕೆಣಕಿದ್ದಾರೆ. ಆ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹ್ಯಾವ್ ಅ ಲುಕ್. ಸೆಡ್ ಹೊಡೆದು ನಿಂತ ಮೇಲೆ ಸೈಡಿಗೆ ಹೋಗೋ ಮಾತೇ ಇಲ್ಲ. ಯುದ್ಧಕ್ಕೆ ನಿಂತ ಮೇಲೆ ದಾಸ ಸೈನಿಕರನ್ನ ಲೆಕ್ಕ ಹಾಕಲ್ಲ. ಫೈಟ್ ಮಾಡೋದಕ್ಕೆ ಬೇಕಾಗಿರುವುದು ಗ್ರೌಂಡೇ ಹೊರತು ಬ್ಯಾಕ್ ಗ್ರೌಂಡ್ ಅಲ್ಲ. ಸೆಡ್ ಹೊಡೆದು ನಿಂತ ಮೇಲೆ ಸೈಡಿಗೆ ಹೋಗೋ ಮಾತೇ ಇಲ್ಲ. ಎದುರಾಳಿನ ನೋಡಿ ನನ್ನ ಶಕ್ತಿ ಡಿಸೈಡ್ ಆಗಲ್ಲ. ಅಖಾಡಕ್ಕೆ ಇಳಿದ ಮೇಲೆ ಚದುರೋ ಮಾತೇ ಇಲ್ಲ. ಚಾಲೆಂಜಿಂಗ್ ಸ್ಟಾರ್ ಬಾಯಿಂದ ಈ ಕೆಂಡದಂತಹ ಡೈಲಾಗ್ ಗಳನ್ನ ಕೇಳಿ ಭರ್ತಿ 5 ವರ್ಷ ಕಳೆದಿದೆ. ಇದೇ ಡೈಲಾಗ್ ಮಂಡ್ಯ ರಣಕಣದಲ್ಲಿ ಧಗಧಗಿಸುವ ಗಳಿಗೆ ಹತ್ತಿರವಾಗ್ತಿದೆ. ಸೈಲೆಂಟ್ ಆಗಿದ್ದ ಆನೆನ ಸುಖಾಸುಮ್ಮನೆ ಕೆಣಕುತ್ತಾ ಕಾಲೆಳೆಯುತ್ತಾ ರೊಚ್ಚಿಗೆಬ್ಬಿಸುತ್ತಿರುವುದರಿಂದ ಮಂಡ್ಯ ರಣಕಣದಲ್ಲಿ ಗಜ ಘರ್ಜನೆ ಜೋರಾಗಲಿದೆ. ಕಾಲೆಳೆತ ಕಾಲ್ತುಳಿತಕ್ಕೆ ಎದೆಯೊಡ್ಡಿ ಗೆದ್ದು ಬೀಗುವ ತಾಕತ್ ದಾಸನಿಗಿದೆ. ಯುದ್ಧಕ್ಕೆ ಅಂತ ನಿಂತ ಮೇಲೆ ಸೈನಿಕರನ್ನ ಲೆಕ್ಕ ಹಾಕಲ್ಲ ಅಂತ ದರ್ಶನ್ ಹೇಳಿದ್ದೂ ಆಗಿದೆ. ಹೀಗಿದ್ರೂ ಕೂಡ ಯುದ್ಧಕ್ಕೂ ಮೊದಲೇ ಕೆಣಕಿದ್ರೆ ಸಾರಥಿ ಸೈಲೆಂಟ್ ಆಗಿ ಸೈಡಲ್ ಇರ್ತಾರಾ? ನೋ ಚಾನ್ಸ್. ಮೈ ಕೊಡುಕೊಂಡು ಅಖಾಡಕ್ಕೆ ಇಳಿಯಲೇಬೇಕು. ಎದುರಾಳಿಗಳಿಗೆ ಪ್ರತ್ಯುತ್ತರ ಕೊಡ್ಲೇಬೇಕು. ಹಾಗಂತ ಏಕಾಏಕಿ ಎದುರಾಳಿ ಪಡೆ ಮೇಲೆ ಎಗರೋದು, ಎಲುಬಿಲ್ಲದ ನಾಲಿಗೆಯನ್ನ ಹರಿಬಿಡುವುದು, ಭಕ್ತರನ್ನ ರೊಚ್ಚಿಗೆಳಿಸಿ ಎದುರಾಳಿಗಳ ಮೇಲೆ ಸೇಡು ತೀರಿಸಿಕೊಳ್ಳುವುದು ಇದ್ಯಾವುದನ್ನು ಮಾಡೋದಿಲ್ಲ. ಇದ್ಯಾವುದನ್ನು ಮಾಡಲ್ಲ ಅಂದ ಮಾತ್ರಕ್ಕೆ ಎದುರಾಳಿ ಬಣಕ್ಕೆ ಹೆದರಿಕೊಂಡಿದ್ದಾರೆ ಅಂದ್ಕೊಂಡ್ರೆ ಅದು ಅವರವರ ಭಾವಕ್ಕೆ ಬಿಟ್ಟದ್ದು. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ
ಸ್ವಂತ ಬ್ರ್ಯಾಂಡು. ನಮ್ಮ ಬಗ್ಗೆ ಎದುರಾಳಿಗಳು ಏನೇ ಮಾತನಾಡ್ಲಿ ನಾನು ಕೋಪ ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ, ಬೇಜಾರ್ ಮಾಡ್ಕೊಳ್ಳಲ್ಲ. ಹೀಗಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಂಡ್ಯದ ನೆಲದಲ್ಲಿ ನಿಂತು ಹೇಳಾಗಿದೆ. ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡು ದರ್ಶನ್ ವಿರುದ್ಧ ಪ್ರತೀಕಾರ ತೀರಿಸ್ಕೊಳ್ತೀವಿ, ಸುಖ ಸುಮ್ಮನೆ ಹೆಗಲು ಕೊಟ್ಟಿರುವ ಜೋಡೆತ್ತುಗಳನ್ನ ಕಟ್ಟಿ ಹಾಕ್ತೀವಿ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಪಾರ್ಟಿ ಮಧ್ಯೆ ಆಪಾದನೆಗಳು ಸಹಜ. ಹಾಗಂತ ಓಬಿ ರಾಯನ ಕಾಲದ ವೈಯಕ್ತಿಕ ವಿಷಯಗಳನ್ನ ಬಜಾರ್ನಲ್ಲಿ ಹರಾಜ್ ಹಾಕೋದು, ಅಭಿಮಾನಿ ದೇವರುಗಳು ಕೊಟ್ಟಂತಹ ಬಿರುದನ್ನ ಅವಮಾನಿಸುವುದು, ಸಿನಿಮಾ ನಟರುಗಳ ಬಗ್ಗೆ ಕೆಟ್ಟದಾಗಿ ಕೀಳಾಗಿ ಮಾತನಾಡುವುದು ತಪ್ಪು. ಹೀಗಂತ ದಚ್ಚು ಫ್ಯಾನ್ಸ್ ಹೇಳಿದ್ದಾರೆ. ಈಗ ಬಂದು ಹೇಳ್ತಕ್ಕಂಥವ್ರು ಅವ್ರಿಗೆ ಎಷ್ಟೆಷ್ಟು ಗೌರವ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಯಾಕೆಂದರೆ ನಮ್ಮ ಬಾಯಿನಲ್ಲಿ ಯಾವುದು ಅಂಥ ಕೆಟ್ಟ ಪದಗಳು ಬರಲ್ಲ. ಇದ್ಯಾರೋ ಚಾಲೆಂಜಿಂಗ್ ಅದೆಂಥದ್ದು ಸ್ಟಾರ ಯಾವುದಕ್ಕೂ ಎದರಲ್ಲ ಅಂತೇನು ಹೇಳ್ತಿದಾರಲ್ಲ ಅಭ್ಯರ್ಥಿ. ಇದು ಡಿ ಬಾಸ್ ಅಂತೆ. ಸಿನಿಮಾದಲ್ಲಿ ಡಿ ಬಾಸು, ಜನಗಳ ಮುಂದೆ ಡಿ ಬಾಸ್ ಎಂದೂ ಆಗ್ಲಿಕ್ಕೆ ಆಗೋದಿಲ್ಲ. ಡಿ ಬಾಸ್ ಬಿರುದು ಭಕ್ತಗಣದ ಭಿಕ್ಷೆ, ದರ್ಶನ್ ಕೆಂಡ. ಕುಮಾರಣ್ಣನ ಕಾಲೆಳೆತಕ್ಕೆ ಸಾರಥಿಯ ಉತ್ತರ ಖಂಡ ತುಂಡ. ಮಂಡ್ಯದ ಗತ್ತು ಗಮ್ಮತ್ತಿನ ಬಗ್ಗೆ ಇಡೀ ಇಂಡಿಯಾಗೆ ಹೇಗ್ ಗೊತ್ತೋ, ಚಾಲೆಂಜಿಂಗ್ ಸ್ಟಾರ್ ಅಂದ್ರೆ ಒನ್ ಅಂಡ್ ಓನ್ಲಿ ದರ್ಶನ್ ಅನ್ನೋದು ಇಡೀ ಕರುನಾಡಿಗೆ ಗೊತ್ತು. ಆದ್ರೆ ಕರ್ನಾಟಕದ ಮುಖ್ಯಮಂತ್ರಿಗೆ ಮಾತ್ರ ಚಾಲೆಂಜಿಂಗ್ ಸ್ಟಾರ್ ಯಾರು ಅನ್ನೋದು ಗೊತ್ತಿಲ್ಲ. ಸಿನಿಮಾ ರಂಗ ಒಂದು ಕುಟುಂಬ ಅಂತ ಹೇಳುವ ಸಿಎಂಗೆ ತಮ್ಮ ಕುಟುಂಬದ ಸದಸ್ಯರೊಬ್ರು ಡಿ ಬಾಸ್ ಪಟ್ಟ ಅಲಂಕರಿಸಿ ಕರುನಾಡಿನ ಅಂಗಳದಲ್ಲಿ ಮೆರವಣಿಗೆ ಹೊರಟವ್ರೆ ಅನ್ನೋ ಮ್ಯಾಟ್ರು ಗೊತ್ತಿಲ್ಲ. ಇದು ಡಿ ಬಾಸ್ ಅಂತೆ. ಸಿನಿಮಾದಲ್ಲಿ ಡಿ ಬಾಸು, ಜನಗಳ ಮುಂದೆ ಡಿ ಬಾಸ್ ಎಂದೂ ಆಗ್ಲಿಕ್ಕೆ ಆಗೋದಿಲ್ಲ. ರೈತರಿಗೆ ಡಿ ಬಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಇದು ಚಾಲೆಂಜಿಂಗ್ ಸ್ಟಾರ್ ಅಂತಲ್ಲ, ಚಾಲೆಂಜಿಂಗ್ ಸ್ಟಾರ್. ತನ್ನ ಬಗ್ಗೆ 1000 ಜನ 1000 ಮಾತನಾಡಿದ್ರು ಸಾರಥಿ ಕೇರ್ ಮಾಡಲ್ಲ. ಆದ್ರೆ ಅಭಿಮಾನಿ ದೇವರುಗಳು ನೀಡಿದ ಚಾಲೆಂಜಿಂಗ್ ಸ್ಟಾರ್ ಹಾಗೂ ಡಿ ಬಾಸ್ ಬಿರುದಿನ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ಸುಮ್ಮನೆ ಅಂತೂ ಇರಲ್ಲ, ತಿರುಗೇಟು ಕೊಟ್ಟೇ ಕೊಡ್ತಾರೆ. ಚಾಲೆಂಜಿಂಗ್ ಸ್ಟಾರ್ ಹಾಗೂ ಡಿ ಬಾಸ್ ಪಟ್ಟಕ್ಕೆ ನನ್ನನ್ನ ಕೂಡಿಸಿರುವುದು ಅಭಿಮಾನಿ ದೇವರುಗಳು. ಆ ಅಭಿಮಾನಿ ದೇವರುಗಳು ಕೊಟ್ಟ ಪ್ರೀತಿ ಭಿಕ್ಷೆ ಬಗ್ಗೆ ಕೀಳಾಗಿ ಮಾತನಾಡುವ ಹಕ್ಕು ಯಾರಿಗೂ ಇಲ್ಲ. ದರ್ಶನ್ ಅಂತ ಮನೇಲಿ ಇಟ್ರು ಸರ್, ಏನೋ ಎಲ್ರಿಗೂ ನಾನು ಸ್ಟಾರ್ ಪಟ್ಟ ಕೊಟ್ಟರು ಸರ್. ಅವಾಗ ಒಂದು ಚಾಲೆಂಜಿಂಗ್ ಸ್ಟಾರ್ ಕೊಟ್ಟರು ಸರ್. ಇವತ್ತು ದರ್ಶನ್ ಡಿ ಬಾಸ್ ಅಂತ ಕರೆಯೋದು ಅವರೇ ಸರ್. ಅವ್ರು ಕೊಟ್ಟಿರೋ ಪ್ರೀತಿಯ ಭಿಕ್ಷೆ ಸರ್, ಅದನ್ನ ಇಟ್ಕೊಂಡಿರ್ತೀನಿ ಸರ್. ಅಭಿಮಾನಿಗಳ ಪ್ರೀತಿ ಭಿಕ್ಷೆ ಬಗ್ಗೆ ದಾಸ ತುಟಿ ಬಿಚ್ಚಿ ಮಾತನಾಡಿದ್ದೇ ತಡ ಕುಮಾರಣ್ಣ ಸಿಡ್ದೆದ್ದಿದ್ದಾರೆ. ನನ್ನ ಮಗನಿಗೂ ಯುವರಾಜ ಅಂತ ಬಿರುದು ಕೊಟ್ಟಿದ್ದಾರೆ, ಹಾಗಂತ ಅವನು ಯುವರಾಜನ ಹೆಸರು ಕೊಟ್ಟಿದ್ದಾರೆ ಅಂತ ಮೆರೆಯೋಕೆ ಆಗುತ್ತಾ? ಯಾರೋ 4 ಜನ ಬಿರುದು ಕೊಟ್ಟ ಮಾತ್ರಕ್ಕೆ ನೀನು ಡಿ ಬಾಸ ಅಂತ ಮತ್ತೊಮ್ಮೆ ಕೆಣಕಿದ್ದಾರೆ. ಎಲ್ರಿಗೂ ಸಿನಿಮಾ ನಟರಿಗೆ ಅವರವರದೇ ಅಂತ ಅಭಿಮಾನಿಗಳು ಕೊಟ್ಟಿರ್ತಾರೆ. ದೇಶದ 6.5 ಕೋಟಿ ಜನ ಕೊಟ್ಟಿರೋದ, 6.5 ಕೋಟಿ ಜನ ಕೊಟ್ಟಿರೋದಲ್ಲ, ಯಾರೋ 4 ಜನ ಅಭಿಮಾನಿಗಳು ಕೊಟ್ಕೊಂಡಿರ್ತಾರೆ. ಈಗ ನನ್ನ ಮಗನಿಗೂ ಯುವರಾಜ ಅಂತ ಏನೋ ಮಾಡ್ಕೊಂಡಿಲ್ವಾ? ಯುವರಾಜ್ನ ಅವನು, ನನ್ನ ಮಗನೂ ಸಿನಿಮಾದಲ್ಲಿ ಅವನಿಗೂ ಯಾರೋ ಕೊಟ್ಕೊಂಡವ್ರೆ 4 ಜನ. ಹಂಗಂತ ಹೇಳ್ಬಿಟ್ಟು ನಾವೇನೋ ಇದಾಗೋಗಿದ್ದೀವಿ ಅಂತ ಮೆರೆಯಕ್ಕಾಯ್ತದ? ಅಂಬಿ ಇಲ್ಲದಕ್ಕೆ ಇಷ್ಟೆಲ್ಲ ಗೇಲಿ, ತೇವ ದಾಸನ ಮನ. ಸುಮಮ್ಮನಿಗಾಗಿ ಚಾಲೆಂಜಿಂಗ್ ಸ್ಟಾರ್ ತೊಟ್ಟಿರುವುದು ಅದ್ಯಾವ ಪಣ? ಇದೇ ಕಾರಣಕ್ಕೆ ನೋಡಿ ರಾಜಕೀಯದ ಸಹವಾಸವೇ ಬೇಡಪ್ಪ ಅಂತ ದಚ್ಚು ಸೈಲೆಂಟ್ ಆಗಿರೋದು. ಪೊಲಿಟಿಕಲ್ ಫೀಲ್ಡ್ ನಲ್ಲಿ ವ್ಯಕ್ತಿತ್ವಕ್ಕೆ, ಸಂಬಂಧ ಬಾಂಧವ್ಯಕ್ಕೆ ಎಳ್ಳಷ್ಟು ಬೆಲೆ ಇಲ್ಲ ಎಂಬುದು ಕ್ಷಣಕ್ಕೂ ಸಾಬೀತಾಗುತ್ತಲೇ ಇದೆ. ವ್ಯಕ್ತಿಗಳನ್ನ ಖಾದಿ ಬಟ್ಟೆ ಬದಲಿಸುತ್ತೋ ಅಥವಾ ಖಾದಿ ತೊಟ್ಟ ಮೇಲೆ ವ್ಯಕ್ತಿಗಳೇ ಬದಲಾಗ್ತಾರೋ ಗೊತ್ತಿಲ್ಲ. ಎಲುಬಿಲ್ಲದ ನಾಲಿಗೆಯ ಮೇಲೆ ಅಸಂಸ್ಕೃತ ಪದಗಳು ಮೆರವಣಿಗೆ ಮಾಡುತ್ತಲೇ ಇರುತ್ತವೆ. ಸದ್ಯ ದರ್ಶನ್ ರನ್ನ ಟಾರ್ಗೆಟ್ ಮಾಡಿರುವ ಜೆಡಿಎಸ್ ಬಣ ದಾಸ್ನ ವಿರುದ್ಧ ಒಂದಲ್ಲ ಒಂದು ಬಾಣ ಹೂಡುತ್ತಲೇ ಇದೆ. ಆದ್ರೆ ಅದ್ಯಾವ ಬಾಣವೂ ವರ್ಕೌಟ್ ಆಗುವ ಮುನ್ಸೂಚನೆ ಸಿಗ್ತಿಲ್ಲ. ಸೆಡ್ಡು ಹೊಡೆದು ನಿಂತ ಮೇಲೆ ಸೈಡಿಗೆ ಹೋಗೋ ಮಾತೇ ಇಲ್ಲ. ನಮ್ಮ ತಲೆ ಮೇಲೆ ಅಂಬರೀಷ್ ಎನ್ನುವ ಕೈ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ರಿಗೂ ನಿಗಿ ಕೆಂಡ ಕಾರ್ತಾವ್ರೆ. ಕಟ್ಟಿ ಹಾಕ್ಬೇಕು ಅಂತ ಖೆಡ್ಡ ತೋಡವ್ರೆ. ಆದ್ರೆ ಅದ್ಯಾವುದು ಅಷ್ಟು ಸುಲಭವಾಗಿ ನಡೆಯಕ್ಕಿಲ್ಲ. ಕೊಟ್ಟ ಮಾತನ್ನ ನಾನ್ ಯಾವತ್ತೂ ತಪ್ಪೋನಲ್ಲ. ಏಪ್ರಿಲ್ 2ರಿಂದ ಮತ್ತೆ ಅಖಾಡಕ್ಕೆ ಇಳಿತೀನಿ. ಸುಮಮ್ಮನ ಪರ ಪ್ರಚಾರ ಮಾಡ್ತೀನಿ. ಒಂದು ಕೈ ನೋಡೇ ಬಿಡೋಣ ಅಂತ ರಾಜಕೀಯ ಚದುರಂಗದಾಟಕ್ಕೆ ಜಿಗ್ದಿದ್ದಾಯ್ತು. ಹಿಂದೆ ನೋಡೋ ಚಾನ್ಸೇ ಇಲ್ಲ ಅಂತಾರೆ ಚಾಲೆಂಜಿಂಗ್ ಸ್ಟಾರ್. ಸರ್ 2ನೇ ತಾರೀಕಿಂದ ಇರ್ತೀನಿ ಸರ್. ಇಲ್ಲ ಸರ್, ಏನು ಪ್ರಚಾರ ಏನೂ ಇಲ್ಲಮ್ಮ. ನಾವು ಆ್ಯಕ್ಚುಲಿ ಹೋಗ್ತೀವಿ. ಮೊದಲಿಗೆ ಅಪ್ಪಾಜಿಗೆ ಮಾಡ್ತಿದ್ದೆಮ್ಮ ನಾನು. ಯಾವತ್ತು ಇಷ್ಟ ಹೆಸರು ನಮ್ಗೆ ಕೇಳಿಸ್ಕೊಂಡಿಲ್ಲ. ಬಟ್ ಇವತ್ತು ಒಂದು ಕೈ ನಮ್ಮ ತಲೆ ಮೇಲೆ ಇಲ್ಲಮ್ಮ. ಅದಕ್ಕೆ ಎಲ್ಲರೂ ಮಾತಾಡ್ತಿದ್ದಾರೆ, ನೋ ಪ್ರಾಬ್ಲಮ್. ಅಂದ ಹಾಗೆ ದಚ್ಚು ರಾಜಕೀಯ ಮತ್ತು ರಾಜಕಾರಣಕ್ಕೇನು ಇಳ್ದಿಲ್ಲ.
ಅವರೊಬ್ಬ ಸ್ಟಾರ್ ಕ್ಯಾಂಪೇನರ್ ಅಷ್ಟೇ. ಅಮ್ಮ ಸುಮಲತಾ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಅಷ್ಟಕ್ಕೆ ದಚ್ಚು ವಿರುದ್ಧ ಪ್ರತಿತಂತ್ರ ರೂಪಿಸುವುದು, ಸುಖ ಸುಮ್ಮನೆ ಕಾಲೆಳೆಯುವುದು ಎಷ್ಟು ಸರಿ ಅಲ್ಲ? ಒಬ್ಬ ಸ್ಟಾರ್ ಕ್ಯಾಂಪೇನರ್ ಬಗ್ಗೆ ಜೆಡಿಎಸ್ ಪಡೆ ಈ ಮಟ್ಟಿಗೆ ತಲೆ ಕೆಡಿಸಿಕೊಳ್ಳುವ ನೆಸೆಸಿಟಿ ಇದೆಯಾ? ಜೆಡಿಎಸ್ ಭದ್ರಕೋಟೆಯಲ್ಲಿ ನಮ್ದೇ ಹವಾ ಎನ್ನುವ ದೊಡ್ಡಗೌಡರ ಕುಟುಂಬ ಸಣ್ಣದಕ್ಕೂ ಪುಟ್ಟದಕ್ಕೂ ಜೋಡೆತ್ತುಗಳ ಹಿಡಿದು ತರುತ್ತಿರುವುದೇಕೆ? ನಾವು ಸಿನಿಮಾದವರು, ನಮ್ಮ ಮಗ ನಟ ಅನ್ನೋದನ್ನ ಮರೆತು ಸಿನಿಮಾದಲ್ಲಿ ಡ್ರಾಮಾ ಮಾಡ್ದಂಗೆ ರಾಜಕೀಯ ಅಖಾಡದಲ್ಲಿ ಡ್ರಾಮಾ ಮಾಡಿದ್ರೆ ಬಾಳ್ ದಿನ ಉಳಿಯಲ್ಲ ಸ್ವಾಮಿ ಅಂತ ಹೇಳಿರುವುದೇಕೆ? ಬಲಗೈನಲ್ಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗದ ಹಾಗೆ ಸಹಾಯ ಮಾಡ್ತಿರುವ ಸಾರಥಿಯನ್ನ ನಾಡಿನ ಮುಖ್ಯಮಂತ್ರಿ ಜೋಡೆತ್ತಲ್ಲ ಕಳ್ಳೆತ್ತು ಎಂದಿದ್ದೇಕೆ? ಮಂಡ್ಯ ರಣಕಣದಲ್ಲಿ ಗೆದ್ದು ಬೀಗುವ ತಾಕತ್ತು ನಮ್ಮ ಬಳಿ ಇದೆ ಎಂದಾಗ ಎದುರಾಳಿ ಪಡೆ ಮೇಲೆ ದಂಡೆತ್ತಿ ಹೋಗುವ ಪ್ರಮೇಯವೇ ಬರುವುದಿಲ್ಲ ಅಲ್ಲವೇ ಕುಮಾರಣ್ಣ? ಇದೇ ಸಿಎಂ ಕುಮಾರಸ್ವಾಮಿ ಹಾಗೂ ಸಿಎಂ ಪಟಾಲಂಗಳೆಲ್ಲ ಇದೇ ನಟರಿಂದಲೇ ಪ್ರಚಾರ ಮಾಡಿಸ್ಕೊಂಡಿದ್ದಾರೆ. ಆದರೆ ಆಗೆಲ್ಲ ಇವರು ಸಾಚ ಆಗಿದ್ದವರು ಸುಮಲತಾ ಬೆನ್ನಿಗೆ ನಿಲ್ತಿದ್ದ ಹಾಗೆ ಕಳ್ಳೆತ್ತುಗಳಾಗ್ಬಿಟ್ಟಿದ್ದಾರೆ. ಇವರ ಪರ ನಿಂತರೆ ಮಾತ್ರ ಒಳ್ಳೆಯವರು, ಇವರ ವಿರುದ್ಧ ನಿಂತರೆ ಮಾತ್ರ ಕೆಟ್ಟವರು ಅಂತ ಬಿಂಬಿಸೋದಕ್ಕೆ ಹೊರಟಿರುವ ಸಿಎಂ ಮತ್ತು ಅವರ ಪಟಾಲಂಗಳನ್ನ ಜನ ಒಪ್ತಾರ? ಬಾಯಿಗೆ ಬಂದ ಹಾಗೆ ದರ್ಶನ್ ಮತ್ತು ಯಶ್ ಬಗ್ಗೆ ಮಾತನಾಡ್ತಿರೋದನ್ನ ಅಭಿಮಾನಿಗಳು ಬಿಟ್ಬಿಡ್ತಾರ? ನೋಡೋಣ ಬನ್ನಿ. ಚುನಾವಣೆ ಅಂದ್ಮೇಲೆ ಅಲ್ಲಿ ದುಡ್ಡಿನ ಓಡಾಟ ಜೋರಾಗಿಯೇ ಇರುತ್ತೆ. ಈ ಬಾರಿ ದೇಶದಲ್ಲಿ ಚುನಾವಣೆಗಾಗಿ 5,000 ಕೋಟಿ ದುಡ್ಡು ಖರ್ಚು ಮಾಡುವ ಸಾಧ್ಯತೆ ಇದೆ. ಇದು ವಿಶ್ವದಲ್ಲಿ ಅತಿ ದುಬಾರಿ ಚುನಾವಣೆ ಎನಿಸಿಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಅಂತಿದ್ದಾರೆ ತಜ್ಞರು. ಹೀಗಾಗಿನೇ ಎಲೆಕ್ಷನ್ ಟೈಮ್ ಅಲ್ಲಿ ಹಣದ ಹರಿವು ಹೆಚ್ಚಾಗಿರುತ್ತೆ. ರಾಜಕಾರಣಿಗಳು ಚೈನ್ ಸಪ್ಲೈ ಮೂಲಕ ಚುನಾವಣೆಗಾಗಿ ದುಡ್ಡು ಸಂಗ್ರಹಿಸ್ತಾರೆ. ಈ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಚೆನ್ನಾಗಿಯೇ ಗೊತ್ತಿರುತ್ತೆ. ಇದರ ಆಧಾರದ ಮೇಲೆನೆ ಕರ್ನಾಟಕದಲ್ಲಿ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿದೆ. ಐಟಿ ಅಧಿಕಾರಿಗಳಿಗೆ ಏನೂ ಸಿಗ್ಲಿಲ್ವಾ? ತೆರಿಗೆ ಇಲಾಖೆ ದಾಳಿ ಸಕ್ಸಸ್ ಆಗ್ಲಿಲ್ವಾ? ಐಟಿ ಅಧಿಕಾರಿಗಳು ಸಾಕಷ್ಟು ದಿನಗಳ ಕಾಲ ಎಲ್ಲಾ ಮೂಲಗಳಿಂದ ವಿಷಯ ಸಂಗ್ರಹಿಸಿನೇ ರೇಡ್ಗಳನ್ನ ನಡೆಸುತ್ತೆ. ಚುನಾವಣಾ ಸಮಯದಲ್ಲಿ ಮೊದಲೇ ಬಚ್ಚಿಟ್ಟಿದ್ದ ದುಡ್ಡುಗಳು ಹೊರಗೆ ಬರುವುದು ಕಾಮನ್. ಸರ್ಕಾರಿ ಕಾಮಗಾರಿ ಮತ್ತು ಟೆಂಡರ್ಗಳ ಮೂಲಕ ಬೇರೆ ಬೇರೆ ಮೂಲಗಳಿಂದ ಸಣ್ಣ ಪ್ರಮಾಣದ ಹಣ ಕ್ರೋಢೀಕರಣಗೊಂಡು ಬೃಹತ್ ಮೊತ್ತವಾಗಿ ಚುನಾವಣೆ ಟೈಮಲ್ಲಿ ರಾಜಕಾರಣಿಗಳ ಕೈಗೆ ಸೇರುತ್ತೆ. ಈ ಹಣಗಳು ಎಲ್ಲಿಂದ ಪೂರೈಕೆಯಾಗುತ್ತೆ ಅಂತ ಒಂದು ಖಚಿತ ಮಾಹಿತಿ ಪಡೆದೇ ಕಾರ್ಯಾಚರಣೆ ಕೈಗೊಳ್ಳುತ್ತೆ ಐಟಿ ಇಲಾಖೆ. ಅದರಂತೆ ಗುರುವಾರ ಕರ್ನಾಟಕದಲ್ಲೂ ದಾಳಿ ನಡೆದಿದೆ. ಸಂಪನ್ಮೂಲಗಳು ಹೆಚ್ಚು ಓಡಾಡುವುದು ಲೋಕೋಪಯೋಗಿ ನಗರಾಭಿವೃದ್ಧಿ ಇಲಾಖೆಗಳಲ್ಲಿ. ಚುನಾವಣೆ ಸಮಯದಲ್ಲಿ ಈ ಇಲಾಖೆಗಳ ಟೆಂಡರ್ ಪಡೆದಿರುವ ಗುತ್ತಿಗೆದಾರರೇ ಚುನಾವಣೆ ಸಮಯದಲ್ಲಿ ಹಣದ ವಹಿವಾಟನ್ನ ಹೆಚ್ಚಾಗಿಯೇ ನಡೆಸ್ತಾರೆ. ಸದ್ಯ ರಾಜ್ಯದಲ್ಲಿ ಈ ಇಲಾಖೆಗಳಿಗೆ ಹೆಚ್ಚಿನ ಹಣ ಬಿಡುಗಡೆಯಾಗಿರೋ ಅನುಮಾನದಲ್ಲೇ ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವ ಸಾಧ್ಯತೆ ಇದೆ. ನೋಡಿ, ಐಟಿ ದಾಳಿ ಮಾಡ್ತಕ್ಕಂಥದ್ದು ಅವರ ಆಫೀಸರ್ಸು ಯಾರ್ಯಾರ ಅಕೌಂಟ್ಗೆ ದುಡ್ಡು ಹೋಗಿದ್ರೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತಪ್ಪ ಅದು ದುಡ್ಡು ಎಲ್ಲಿಂದ ಬರ್ತದೆ ಏನು ಅಂತೇಳಿ. ಈ ಅನುಮಾನದಲ್ಲೇ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟವರ ಮನೆಗಳ ಮೇಲೇನೆ ಐಟಿ ದಾಳಿಯಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಎಲೆಕ್ಷನ್ಗಾಗಿ ಈ ಇಲಾಖೆಗಳ ಗುತ್ತಿಗೆದಾರರ ಮೂಲಕ ಹಣದ ಪೂರೈಕೆಯಾಗ್ತಿರೋ ಅನುಮಾನದಲ್ಲಿ ರೇಡ್ ನಡೆಸಲಾಗಿದೆ. ಇದೇ ಕಾರಣಕ್ಕೆ ಸ್ವತಃ ಸಿಎಂ ಕುಮಾರಸ್ವಾಮಿ ಅವರೇ ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರು, ಮೈತ್ರಿ ಪಕ್ಷಗಳ ನಾಯಕರು ಬೀದಿಗಿಳಿದು ಹೋರಾಟ ನಡೆಸ್ತಾ ಇರೋದು. ಹಾಗಾದ್ರೆ ಐಟಿ ಇಲಾಖೆಗೆ ರೇಡ್ನಲ್ಲಿ ಏನಾದ್ರೂ ಸಿಕ್ತಾ? ಚುನಾವಣೆಗಾಗಿ ಕೂಡಿಟ್ಟ ದುಡ್ಡುಗಳು ಪತ್ತೆಯಾದುವ ಅನ್ನೋ ಪ್ರಶ್ನೆಗಳು ಸಹಜವಾಗಿಯೇ ಹುಟ್ಟಿದ್ವು. ದಾಳಿಗೊಳಗಾದವರು ಹೇಳೋ ಪ್ರಕಾರ ಅವರ ಮನೆಯಲ್ಲಿ ಒಂದಷ್ಟು ಹಣ ಬಿಟ್ರೆ ಬೇರೇನೂ ಸಿಕ್ಕೇ ಇಲ್ಲ. ಸಿಕ್ಕಿದ ನಗದನ್ನ ಸ್ವತಃ ಐಟಿ ಇಲಾಖೆನೇ ವಾಪಸ್ ಮಾಡಿದೆ. ಆದ್ರೆ ಮೂಲಗಳ ಪ್ರಕಾರ ಐಟಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಯಾವ ಅಕ್ರಮ ದುಡ್ಡುಗಳು ಕೂಡ ಸಿಕ್ಕಿಲ್ವಂತೆ. ಕುಮಾರಸ್ವಾಮಿ ಅವರಿಗೆ ಐಟಿ ದಾಳಿಯ ಬಗ್ಗೆ ಮೊದಲೇ ಸುಳಿವು ಸಿಕ್ಕಿದ್ರಿಂದಲೋ ಅಥವಾ ಬೇರೆ ಕಾರಣದಿಂದಲೋ ಗೊತ್ತಿಲ್ಲ. ಆದ್ರೆ ಈ ಬಾರಿ ಐಟಿ ರೇಡ್ ಟುಸ್ ಪಟಾಕಿಯಾಗಿದೆ ಅನ್ನೋ ಮಾತಿದೆ. ಈ ಬಗ್ಗೆ ಇನ್ನಷ್ಟೇ ಐಟಿ ಲೆಕ್ಕಾಚಾರಗಳ ಮಾಹಿತಿ ಕೊಡಬೇಕಿದೆ. ಯಾರೋ ಚಾಲೆಂಜಿಂಗ್ ಸ್ಟಾರ್ ಅಂತೆ 4 ಜನರು ಡಿಬಾಸ್ ಅಂತ ಕರೆದ ಮಾತ್ರಕ್ಕೆ ಎಲ್ರಿಗೂ ಬಾಸ್ ಆಗ್ತಾರಾ? ಅಬ್ಬಬ್ಬಬ್ಬ, 1-2 ದರ್ಶನ್ ವಿರುದ್ಧ ಕುಮಾರಣ್ಣನ ಸಾಲು ಸಾಲು ಟೀಕೆಗಳನ್ನ ನೋಡ್ತಾ ನೋಡ್ತಾ ಜನಗಳಿಗೆ ಡೌಟ್ ಬರೋದಕ್ಕೆ ಶುರುವಾಗಿದೆ. ಅಲ್ಲ, ಕುಮಾರಣ್ಣನ ಪುತ್ರನ ವಿರುದ್ಧ ಸ್ಪರ್ಧೆ ಮಾಡ್ತಿರೋದು ಸುಮಲತಾ, ಪ್ರಚಾರ ಮಾಡ್ತಿರೋದು ಮಾತ್ರ ದರ್ಶನ್. ಸುಮಲತಾ ಮೇಲೆ ಕೋಪ ಓಕೆ, ಆದರೆ ದರ್ಶನ್ ಮೇಲೆ ಈ ಮಟ್ಟಿಗೆ ಕುಮಾರಣ್ಣಂಗೆ ಮುನಿಸಿ ಯಾಕೆ? ಜೋಡೆತ್ತುಗಳು ಇರುವಾಗ ಇನ್ನೊಂದು ಎತ್ತು ಯಶ್ ಬಿಟ್ಟರು ದರ್ಶನ್ರನ್ನೇ ಸಿಎಂ ಸಾಹೇಬರು ಟಾರ್ಗೆಟ್ ಮಾಡ್ತಿರೋದ್ರ ರಹಸ್ಯ ಏನಿರಬಹುದು?
ಆ ಜಾಡನ್ನು ಹುಡುಕಿ ಹೊರಟಾಗ ರಿವೀಲ್ ಆಗಿದೆ ಆ 10 ವರ್ಷಗಳ ಹಿಂದಿನ ರೋಚಕ ಇತಿಹಾಸ. ಬನ್ನಿ ಹಾಗಾದ್ರೆ ಅದೇನು ಅಂತ ನೋಡೇ ಬಿಡೋಣ. ಡಿವೋರ್ಸ್ ಮೇಲೆ ಸಿಎಂ ಸಾಹೇಬ್ರಿಗೆ ಯಾಕೆ ಮುನಿಸು? ಕುಮಾರಣ್ಣಂಗೂ ದಚ್ಚುಗೂ ಇದೆಯಾ? ದರ್ಶನ ಯಾಕೋ ನಿಂದ್ರು ಕುಂದ್ರು ನಮ್ ಬಾಸನ್ನೇ ಬೈಕೊಂತವ್ರೆ. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಸುಮ್ಮನಿದ್ದ ನಮ್ಮ ಮನೆ ದೇವ್ರ ಮ್ಯಾಗೆ ಈ ಪಾರ್ಟಿ ಸಿಎಂ ಸಾಹೇಬ್ರು ಕ್ವಾಬ ಮಾಡ್ಕೊಳಕ್ ಕಾರಣ ಏನಿರ್ಬೋದು ಅಂತ ದರ್ಶನ್ ಸಮಸ್ತ ಅಭಿಮಾನಿಗಳು ತಲೆ ಕೆರ್ಕೊಂಡ್ ಕುಳಿತಿರುವಾಗ ಸ್ಫೋಟಗೊಂಡಿದೆ ಇತಿಹಾಸದ ಆ ಮಹಾಸತ್ಯ. ಲೋಕಸಮರದಲ್ಲಿ ಕಾಳಗಕ್ಕೆ ಮಂಡ್ಯದಲ್ಲಿ ಎದುರು ಬದಲಾಗಿರೋದು ಕುಮಾರಣ್ಣನ ಪುತ್ರ ನಿಖಿಲ್ ಹಾಗೂ ಸುಮಲತಾ ಅಂಬರೀಶ್. ಇಲ್ಲಿ ದರ್ಶನ್ ದೂಸರ ವ್ಯಕ್ತಿಯಾಗಿದ್ದಾರೆ. ಸ್ಟಾರ್ ಕ್ಯಾಂಪೇನರ್ ಆಗಿ ದರ್ಶನ್ ಹಾಗೂ ಯಶ್ ಸುಮಮ್ಮನಿಗೆ ಸಾಥ್ ಕೊಡ್ತಿದ್ದಾರೆ ಅಷ್ಟೇ. ಸುಮಲತಾ ಎಲೆಕ್ಷನ್ಗೆ ನಿಲ್ತೀನಿ ಅಂತ ಸುದ್ದಿಗೋಷ್ಠಿ ಮಾಡಿದಾಗ್ಲೂ ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸುವ ವೇಳೆಯೂ ಮಂಡ್ಯ ರೋಡ್ ಶೋ ಸಂದರ್ಭವೂ ಸುಮಕ್ಕನ ಅಕ್ಕಪಕ್ಕ ನಿಂತಿದ್ದವರು ದರ್ಶನ್ ಮತ್ತು ಯಶ್. ಸಮಾವೇಶದಲ್ಲಿ ದರ್ಶನ್ ಹಾಗೂ ಯಶ್ ಇಬ್ರು ಮಾತನಾಡಿದಾಗ್ಲೂ ಯಾರನ್ನೂ ಟೀಕಿಸಿರಲಿಲ್ಲ, ಅಳತೆ ಮೀರಿ ಮಾತನಾಡಿರಲಿಲ್ಲ. ಹೀಗಿರುವಾಗ ಯಶ್ ಬಗ್ಗೆ ತುಟಿಕ್ ಪಿಟಿಕ್ ಅನ್ನದ ಕುಮಾರಣ್ಣನವರು ಸಾರಥಿಯ ಅಶ್ವಮೇಧ ಕುದುರೆಯನ್ನೇ ಕಟ್ಟಿ ಹಾಕಿ ಪದೇ ಪದೇ ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದಾರೆ ಅನ್ನೋದು ಅಭಿಮಾನಿಗಳ ದಚ್. ಒಂಟಿ ಎತ್ತಿಗೆ ಲಗಾಮು ಹಾಕ್ತಿರೋದ್ಯಾಕೆ ಕುಮಾರಣ್ಣ? ಯುದ್ಧದಲ್ಲಿ ಎದುರಾಳಿಯನ್ನ ಬಿಟ್ಟು ಗಮನ ಸಾರಥಿ ಮೇಲೆ ಕಣ್ಣ. ಬೆಂಗಳೂರಲ್ಲೇ ಇರಲಿ ಮಂಡ್ಯಕ್ಕೆ ಹೋಗ್ಲಿ ಕುಮಾರಣ್ಣಂಗೆ ದಾಸನ ಡೈಲಾಗ್ ಮೇಲೇನೆ ಕಣ್ಣು. ಅಂದು ಸಮಾವೇಶದಲ್ಲಿ ದಾಸ ಆಡಿದ ಪ್ರತಿ ಡೈಲಾಗ್ಗೂ ಕುಮಾರಣ್ಣ ಕೌಂಟರ್ ಕೊಡೋದ್ರಲ್ಲಿ ಯಶಸ್ವಿಯಾದ್ರು. ಯಾವ ಮಟ್ಟಿಗೆ ಅಂದ್ರೆ ಕುಮಾರಣ್ಣನ ಕೌಂಟರ್ ಹೊಡೆದಕ್ಕೆ ಅಭಿಮಾನಿಗಳ ರಕ್ತ ಲಾವಾರಸದಂತೆ ಕುದಿಯಲಾರಂಭಿಸಿತ್ತು. ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಫ್ಯಾನ್ಸ್ಗಳು ತಮ್ಮ ಕುದಿಯೋ ರಕ್ತಕ್ಕೆ ತಾವೇ ಐಸ್ ಕ್ಯೂಬ್ ಇಟ್ಕೊಳ್ಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ಆ ನಡುವೆ ಎಲ್ಲರ ಪ್ರಶ್ನೆ ಅಂದ್ರೆ ಕುಮಾರಣ್ಣನ ದೃಷ್ಟಿಯಲ್ಲಿ ಯಶ್ ಬಿಟ್ಟು ದರ್ಶನ್ನೇ ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ? ಇದಕ್ಕೇನಾದ್ರೂ ಒಂದು ದೊಡ್ಡ ಹಿನ್ನೆಲೆ ಇರ್ಲೇಬೇಕಲ್ವೇ? ಹೀಗನ್ನು ಲೆಕ್ಕಾಚಾರದಲ್ಲಿದ್ದಾಗ ಓಪನ್ ಆಯ್ತು ಕುಮಾರಣ್ಣ ವರ್ಸಸ್ ಯಜಮಾನನ ಹಳೆಯ ಯುದ್ಧದ ಹಿನ್ನೆಲೆ. ಕುಮಾರಣ್ಣ ವರ್ಸಸ್ ದರ್ಶನ್, ಇದು 10 ವರ್ಷದ ದುಶ್ಮನಿನ. 10 ಸಾಲೆ ಪಹಲೆ ಇವರಿಬ್ಬರಿಗಿದ್ದ ರಹಸ್ಯ ಸೇಡಿನ ಕಥನ. ಅಂದ್ಹಾಗೆ ದರ್ಶನ್ ಕುಮಾರಣ್ಣನು ಸೇರಿ ಒಟ್ಟಿಗೆ ಸಿನಿಮಾನೂ ಮಾಡಿಲ್ಲ, ರಾಜಕೀಯನೂ ಮಾಡಿಲ್ಲ. ಆದ್ರೂ ಪರೋಕ್ಷವಾಗಿ ಕುಮಾರಣ್ಣಂಗೆ ದಾಸ ಟಕ್ಕರ್ ಕೊಟ್ಟಿದ್ರು. ಅದುವೇ 2009ರ ಲೋಕಸಭಾ ಚುನಾವಣೆಗಳಿಗೆ. ಅನೇಕ ವರ್ಷಗಳಿಂದಲೂ ಅಂಬರೀಶ್ ಬಲಗೈ ಬಂಡನಂತೆ ಜೊತೆಗಿದ್ದವರು ದರ್ಶನ್. ಕಾಂಗ್ರೆಸ್ ಪಕ್ಷದಿಂದ 2009ರಲ್ಲಿ ಮಂಡ್ಯದಿಂದ ಅಂಬಿ ಸ್ಪರ್ಧಿಸಿದಾಗ ಅಪ್ಪಾಜಿ ಪರ ಪ್ರಚಾರ ಮಾಡಿದವರು ದರ್ಶನ್. ಅಂಬಿ ವಿರುದ್ಧವಾಗಿ ಜೆಡಿಎಸ್ನಿಂದ ಚೆಲುವರಾಯಸ್ವಾಮಿ ಸ್ಪರ್ಧಿಸಿದ್ರು. ಆಗಲೇ ಜೆಡಿಎಸ್ಗೆ ಹಾಗೂ ಕಾರ್ಯಕರ್ತರಿಗೆ ದಚ್ಚು ಮೇಲೆ ಸಣ್ಣ ಬೆಂಕಿ ಹೊತ್ತಿತ್ತು. ಆಗ ಸೂರ್ಯವಂಶಕ್ಕೆ ಸವಾಲ್ ಹಾಕಿ ಸಾರಥಿ ನಿಗಿ ನಕ್ಕಿದ್ರ. ಡಿಬಾಸ್ಗೆ ಪಾಠ ಕಲಿಸಲು ನಾಡಿನ ದೊರೆ ಹಲ್ಲಲ್ಲೂ ಕಡಿದ್ರ. ಸಿನಿಮಾ ಅನ್ನೋದು ಜಾತಿ ಧರ್ಮ ಪ್ರಾಂತ್ಯಕ್ಕೆ ಮೀರಿದ ಪ್ರೀತಿ. ಹೀಗಾಗಿ ಮೈಸೂರು ಹುಡುಗ ದರ್ಶನ್ ಮಂಡ್ಯ ಮೈಸೂರು ಭಾಗದಲ್ಲಿ ಅಭಿಮಾನಿಗಳ ಪ್ರೀತಿಯನ್ನ ಒಂದ್ ತೂಕ ಜಾಸ್ತಿನೇ ಬಾಚಿಕೊಂಡ ನಟ. ಈ ಭಾಗದಲ್ಲಿ ದರ್ಶನ್ ಬೀದಿಗೆ ಬಂದು ಪ್ರಚಾರ ಮಾಡಿದ್ರೆ ಜನಸಾಗರವೇ ಹರಿದು ಬರುತ್ತೆ. ಅದಕ್ಕೆ ಸಾಕ್ಷಿ ಅನ್ನುವಂತಿತ್ತು ಕಳೆದ ವರ್ಷದ ವಿಧಾನಸಭಾ ಚುನಾವಣೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪರ ಅಗೇನ್ ಪ್ರಚಾರ ಮಾಡಿದ ದರ್ಶನ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಬೆಂಬಲಕ್ಕೆ ನಿಂತಿದ್ರು. ಆಗ ಜೆಡಿಎಸ್ನಿಂದ ಜಿಟಿ ದೇವೇಗೌಡರು ಸ್ಪರ್ಧಿಸಿದ್ರು. ಆಗಲೂ ಜೆಡಿಎಸ್ ಕೆಂಗಣ್ಣಿಗೆ ದರ್ಶನ್ ಗುರಿಯಾದ್ರು. 2009ರ ಲೋಕಸಭಾ ಚುನಾವಣೆಯಲ್ಲಿ ನಡೆದಿದ್ದೇನು? ಕುಮಾರಣ್ಣ ದಚ್ಚು ನಡುವೆ ಅಸಮಾಧಾನವೇನು? ಅಷ್ಟಕ್ಕೂ ದರ್ಶನ್ ಹಿಂದಿನ ಹಿಸ್ಟರಿ ನೋಡಿದ್ರೆ ಪಕ್ಷದ ಪರ ಪ್ರಚಾರ ಮಾಡಿದವರಲ್ಲ, ವ್ಯಕ್ತಿ ಪರ ನಿಂತೆ ಬೆಂಬಲ ಕೊಡ್ತಾ ಬಂದಿದ್ರು. ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವಿದ್ರು. ಜೆಡಿಎಸ್ ದರ್ಶನ್ ಕಂಡ್ರ ಉರಿದು ಬೀಳೋದನ್ನ ಬಿಟ್ಟಿಲ್ಲ. ಹೀಗಾಗಿ ಕಾಂಗ್ರೆಸ್ನವರು ಸುಮ್ಮನಿದ್ರು, ಕುಮಾರಣ್ಣ ಮಾತ್ರ ದಾಸನ ಮೇಲೆ ಕೆಂಡ ಕಾರ್ತಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ದರ್ಶನ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರಲಿಲ್ಲ. ಒಂದ್ ವೇಳೆ ದರ್ಶನ್ ಮತ್ತು ಯಶ್ ಇಬ್ಬರನ್ನೂ ಕುಮಾರಣ್ಣ ಕಾಲೆಳಿತಾ ಬಂದಿದ್ರು ಈ ಇತಿಹಾಸ ಸುಳ್ಳು ಅಂತಾನು ಭಾವಿಸಬಹುದಿತ್ತು. ಆದ್ರೆ ವಿರೋಧಿ ಸುಮಕ್ಕನ ಮೇಲೂ ಇಲ್ಲದ ಕೋಪ ದರ್ಶನ್ ಮೇಲಿದೆ. ರಾಜಕೀಯವಷ್ಟೇ ಅಲ್ಲ, ದರ್ಶನ್ ನಿಖಿಲ್ ಹೊಟ್ಟಿಗೆ ಅಭಿನಯಿಸಿರೋ ಕುರುಕ್ಷೇತ್ರ ಸಿನಿಮಾವು ಪರೋಕ್ಷ ಕಾರಣ ಅಂತಾನು ಹೇಳಲಾಗುತ್ತೆ. ದರ್ಶನ್ ಕುಮಾರಸ್ವಾಮಿ ಎದುರು ಬದಲಾಗಿದ್ದು ಯಾವಾಗ? ವೈಯಕ್ತಿಕ ದ್ವೇಷ ರಾಜಕೀಯದಲ್ಲಿ ಪುಟಿಯುತ್ತಿದ್ಯಾ ಇವಾಗ? ಮಂಡ್ಯ ಮೈಸೂರು ಭಾಗದ ಪಾಲಿನ ಜನಕ್ಕೆ ದರ್ಶನ್ ಆರಾಧ್ಯ ದೈವ. ಅಂಬಿಯನ್ನ ಪ್ರೀತಿಸುತ್ತಿದ್ದ ಒಂದು ಬಣವು ಇಂದು ದರ್ಶನನ್ನ ಪ್ರೀತಿಸ್ತಾ ಇದೆ. ಹೀಗಾಗಿ ದರ್ಶನ್ ಅಭಿಮಾನದ ತೂಕ ಮಂಡ್ಯದಲ್ಲಿ ಹೆಚ್ಚಾದಂತೆ ಕಾಣಿಸ್ತಿದೆ.
ಕುಮಾರಣ್ಣನ ಪುತ್ರನೂ ಒಬ್ಬ ಕಲಾವಿದ, ದರ್ಶನ್ನೂ ಒಬ್ಬ ನಟ. ಹೇಗಿದ್ಮೇಲೆ ಕುಮಾರಣ್ಣ ದಾಸನಿಗೆ ಪದೇ ಪದೇ ತೊಡೆ ತಟ್ಟಿ ಅಖಾಡಕ್ಕೆ ಕರೀತಿರೋದನ್ನ ನೋಡಿದ್ರೆ ಹಿಂದೆ ಯಾವುದೋ ದ್ವೇಷ ಕುಮಾರಣ್ಣಂಗೆ ಕಾಡ್ತಿರಬಹುದು ಅಂತ ಸಂಶಯ ಮೂಡಿತು. ಅಂತಹ ಸಂಶಯಕ್ಕೆ ಈಗ ಕೆಲವು ಎಕ್ಸಾಂಪಲ್ ಸಿಕ್ಕಿವೆ. ಎಲ್ಲ ಬಿಟ್ಟು ನಮ್ ಬಾಸೆ ಯಾಕೆ ಟಾರ್ಗೆಟ್ ಅಂತಿದ್ದ ದರ್ಶನ್ ಭಕ್ತ ಗಣಕ್ಕೆ ಒಂದು ಉತ್ತರವೂ ಸಿಕ್ಕಿದೆ. ಒಟ್ನಲ್ಲಿ ಯಾರು ಏನೇ ಅಂದ್ರೂ ಮಂಡ್ಯದಲ್ಲಿ ಬೀಳುವ ಮತವೇ ಎದುರಾಳಿಗಳ ಮಾತಿಗೆ ಫುಲ್ ಸ್ಟಾಪ್ ಹಾಕುವ ಅಸ್ತ್ರ. ಉಳಿದದ್ದು ರಾಮನಗರದ ಬೆಟ್ಟದ ಮೇಲೆ ಟ್ಯಾಂಕರ್ ನೀರು ಸುರಿದಂತೆ ಮಂಡ್ಯ ಅಖಾಡದಲ್ಲಿ ನಡೆಯುತ್ತಿರುವ ವಾಗ್ಯುದ್ಧವನ್ನ ನೋಡಿದ್ರೆ ಇದೆಲ್ಲದರ ಪ್ರಭಾವ ಮತದಾರರ ಮೇಲೆ ಬೀರದೆ ಇರೋದಿಲ್ಲ. ಹಾಗಾದ್ರೆ ದರ್ಶನ್ ಮೌನಾನೇ ಸುಮಲತಾ ಅವರನ್ನ ಗೆಲ್ಲಿಸಲಿದೆಯಾ? ಕುಮಾರಣ್ಣನ ಮಾತುಗಳೇ ದಳಪತಿ ಕುಡಿಗೆ ಮುಳುವಾಗಲಿದೆಯಾ? ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ ಬಗ್ಗೆ ಮಾತನಾಡಿದ್ದೇ ದಳಪತಿಗಳಿಗೆ ಮುಳುವಾಗುತ್ತಾ? ಡಿ ಬಾಸ್ ಬಗ್ಗೆ ವ್ಯಂಗ್ಯವಾಡ್ತಿರೋದು ಸುಮಕ್ಕಾಗೆ ಪ್ಲಸ್ ಆಗುತ್ತಾ? ಎಸ್, ಮಂಡ್ಯ ರಣಕಣದಲ್ಲಿ ರಾಜಕೀಯದಿಂದಾಚೆಗೆ ವೈಯಕ್ತಿಕ ದಾಳಿಗಳೇ ಹೆಚ್ಚಾಗಿದೆ. ಮಂಡ್ಯದ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಬೆನ್ನಿಗೆ ನಟರಾದಂತಹ ಯಶ್ ಹಾಗೂ ದರ್ಶನ್ ನಿಂತಿರೋದೇ ಇಷ್ಟಕ್ಕೆಲ್ಲ ಕಾರಣ. ಒಂದು ಕಡೆ ಗೌಡ್ರು ಕುಟುಂಬ, ಇನ್ನೊಂದು ಕಡೆ ರೆಬಲ್ ಗ್ಯಾಂಗ್. ಹೀಗಾಗಿ ಮಂಡ್ಯ ಚುನಾವಣಾ ಅಖಾಡ ದಿನದಿಂದ ಕಾವು ಪಡಿತಾನೇ ಇದೆ. ಸಿಎಂ ಕುಮಾರಸ್ವಾಮಿ ಜೋಡೆತ್ತುಗಳನ್ನ ಕಳ್ಳೆತ್ತುಗಳು ಅಂತ ಅಂದಿದ್ದೇ ತಡ ಮಂಡ್ಯ ರಾಜಕಾರಣವೇ ಬದಲಾಗಿ ಹೋಯಿತು. ವೈಯಕ್ತಿಕ ದಾಳಿಗಳೇ ಮುನ್ನೆಲೆಗೆ ಬಂತು. ಸಿಎಂ ಕುಮಾರಸ್ವಾಮಿ ಬಹಿರಂಗವಾಗಿ ದರ್ಶನ್ ಬಗ್ಗೆ ಹಾಗೂ ಯಶ್ ಬಗ್ಗೆ ಟೀಕೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಇದು ಮಂಡ್ಯದಲ್ಲಿ ದಳಪತಿಗಳಿಗೆ ಮುಳುವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಡಿ ಬಾಸ್ ಕೆಣಕಿದ್ದಕ್ಕೆ ದಳಪತಿಗಳಿಗೆ ಕಾದಿದ್ಯಾ ಶಾಕ್? ಹೇಳಿ ಕೇಳಿ ದರ್ಶನ್ ರಾಜ್ಯದಾದ್ಯಂತ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರೋರು. ಲಕ್ಷ ಪ್ರಮಾಣದಲ್ಲಿ ದರ್ಶನ್ಗೆ ಅಭಿಮಾನಿಗಳಿದ್ದಾರೆ. ದರ್ಶನ್ ಈ ಸಾಧನೆಯ ಹಿಂದೆ ಕಠಿಣ ಪರಿಶ್ರಮವಿದೆ ಅನ್ನೋದನ್ನ ಮರೆಯಲಾಗದು. ಸಿನಿಮಾದಿಂದ ಆಚೆಗೂ ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸಿಕೊಂಡಿರೋರು ದರ್ಶನ್ ರದ್ದು ಸೋಲಿಗೆ ಶರಣಾಗದಂತಹ ಜಾಯಮಾನ. ಇದೇ ಕಾರಣಕ್ಕೆ ದರ್ಶನ್ ಅಂದ್ರೆ ಅಭಿಮಾನಿಗಳು ಎಲ್ಲಿಲ್ಲದ ಪ್ರೀತಿಯನ್ನ ತೋರಿಸ್ತಾರೆ. ಹೀಗಾಗಿ ದರ್ಶನ್ರನ್ನ ಅಭಿಮಾನಿಗಳು ಚಾಲೆಂಜಿಂಗ್ ಸ್ಟಾರ್ ಅಂತ ಸಂಬೋಧಿಸಿದ್ದು. ಅಲ್ಲದೆ ದರ್ಶನ್ ಅಂದ್ರೆ ಅಭಿಮಾನಿಗಳ ಪಾಲಿನ. ಆದ್ರೀಗ ರಾಜಕೀಯ ವಿಚಾರವಾಗಿ ಸಿಎಂ ಕುಮಾರಸ್ವಾಮಿ ದರ್ಶನ್ ಬಗ್ಗೆ ಕೀಳು ಮಟ್ಟದ ಭಾಷೆಯನ್ನ ಉಪಯೋಗಿಸಿಕೊಂಡು ಮಾತನಾಡ್ತಿದ್ದಾರೆ. ಇದು ದಳಪತಿಗಳಿಗೆ ಮಂಡ್ಯದಲ್ಲಷ್ಟೇ ಅಲ್ಲದೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕಂಟಕವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಬಗ್ಗೆ ಸುಮಲತಾ ಕೂಡ ಇತ್ತೀಚೆಗೆ ಮಾತನಾಡಿದ್ದಾರೆ. ಸಿಎಂ ಈ ರೀತಿ ಮಾತನಾಡ್ತಾ ಇರೋದು ಕೇವಲ ಮಂಡ್ಯದಲ್ಲಷ್ಟೇ ಅಲ್ಲ, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಜೆಡಿಎಸ್ಗೆ ಮುಳುವಾಗುತ್ತೆ ಅಂತ ಜನರು ಹೇಳ್ತಿದ್ದಾರೆ. ಇದರಲ್ಲಿ ನೀವು ಟಾಪಿಕ್ನ ಡೈವರ್ಟ್ ಮಾಡೋಕೆ ದರ್ಶನ್ ಬಗ್ಗೆ, ಯಶ್ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಒಂದು ಕೀಳ್ಮಟ್ಟದ ಮಾತುಗಳು ಉಪಯೋಗಿಸಿದ್ರೆ ಅದರಿಂದ ಶೋಭೆ ತರಲ್ಲ. ನಿಮಗೆ ಜನ ಅಗೇನ್ಸ್ಟ್ ಆಗ್ತಾರೆ. ದರ್ಶನ್ನು ಯಶು ಕರ್ನಾಟಕದ ಆಸ್ತಿ. ಅವ್ರ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡಿದಾಗ ನೀವು ಸ್ಪರ್ಧೆ ಮಾಡೋ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಗೆ ಏಟು ಬೀಳೋ ಚಾನ್ಸಸ್ ಇದೆ. ದರ್ಶನ್ ಕರ್ನಾಟಕದ ಸೊತ್ತು ಅಂದ್ರೆ ತಪ್ಪಾಗಲ್ಲ. ರಾಜ್ಯದ ಉದ್ದಗಲಕ್ಕೂ ದರ್ಶನ್ ಅಭಿಮಾನಿ ಬಳಗ ಹಬ್ಬಿ ಕೂತಿದೆ. ಹೀಗಿರುವಾಗ ಮಂಡ್ಯ ಅನ್ನೋ ವಿಚಾರಕ್ಕಷ್ಟೇನೆ ದಳಪತಿಗಳು ಈ ಪರಿ ಮಾತನಾಡಿದ್ರೆ ಬೇರೆ ಭಾಗದಲ್ಲಿ ಅದರ ಹೊಡೆತ ಬೀಳುವ ಸಾಧ್ಯತೆ ಇದೆ. ಇತ್ತೀಚೆಗೆ ದರ್ಶನ್ ಮನೆ ಮೇಲೆ ಕಲ್ಲು ತೂರಾಟವಾದಾಗ ದರ್ಶನ್ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಮಂಡ್ಯದಲ್ಲಿ ಮಾತ್ರ, ಬೇರೆ ಕ್ಷೇತ್ರಗಳಲ್ಲೂ ನಾವು ಜೆಡಿಎಸ್ ವಿರುದ್ಧವಾಗಿ ಕ್ಯಾಂಪೇನ್ ಮಾಡ್ತೀವಿ ಅಂತ ಡಿ ಬಾಸ್ ಅಭಿಮಾನಿಗಳು ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ಅಭಿಮಾನಿಗಳೇನು ಕಮ್ಮಿ ಇಲ್ಲ, ನಾವು ಕಲ್ಲೆದ್ ನಿಂದ್ರೆ ನಿಮ್ ಮನೆ ಗ್ಲಾಸ್ಗಳು ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ರಾಜಕೀಯ ತರ ನಡೆಸಿ ಎಲೆಕ್ಷನ್ ಏನ್ ನಡೀತಾ ಇರೋದು ಮಂಡ್ಯದಲ್ಲಿ. ಅವ್ರು ಗೆಲ್ತಾರೋ ಸೋಲ್ತಾರೋ ನೆಕ್ಸ್ಟ್ ನಾವು ಗೆಲ್ಲಿಸ್ತೀವಿ. ನಿಮ್ ಕೈಲಿ ತಾಕತ್ತಿದ್ರೆ ನೀವು ಗೆಲ್ಲಿ, ನಮ್ ಕೈಲಿದ್ರೆ ನಾವು ಗೆಲ್ತೀವಿ. ಒಳ್ಳೇದ್ ಯಾರು ಮಾಡೋರೆ ಅಂತ ಮಂಡ್ಯ ಜನಕ್ಕೆ ಎಲ್ಲಾರ್ಗೂ ಗೊತ್ತು. ಅವ್ರನ್ನ ಗೆಲ್ಲಿಸ್ತಾರೆ. ಇನ್ನೊಂದ್ಸರಿ ಕಲ್ಲು ಗಿಲ್ಲೋಡಿ ಅದೆಲ್ಲ ದಯವಿಟ್ಟು ಬಿಟ್ಬಿಡಿ. ಏಡಿತನ ನಿಮ್ಗೆ ಯಾಕೆ? ತುಂಬಾ ನೋವಾಗಿದೆ ಸರ್. ಒಂದೇ ಒಂದು ನಾವು ಕಾರಣ ತಡ್ಕೊಂಡಿರೋದು ನಮ್ ಬಾಸ್ಗೋಸ್ಕರ. ನಮ್ ಬಾಸ್ ಅವತ್ತು ಹೇಳಿದಾರೆ, ಯಾವತ್ತೂ ನಾ ತಲೆ ಕೆಡಿಸ್ಕೊಳ್ಳಲ್ಲ, ಏನು ಮಾಡಲ್ಲ, ಎಲ್ಲ ಒಳ್ಳೇದಾಗ್ಲಿ ಅಂತ. ಅದೊಂದು ನಾವು ಕಾಯ್ತಾ ಇದೀವಿ. ಅವ್ರೇನಾದ್ರು ಒಂದ್ ನಿಮಿಷ ನಮ್ನ ಸುಮ್ನೆ ಬಿಟ್ಬಿಟ್ರೆ ಇವ್ರಿಗೆ ನಾವು ತೋರಿಸ್ತೀವಿ ನಾವೇನು ಅಭಿಮಾನಿಗಳು ಎಲ್ಲಿದೀವಿ ಅಂತ. ಎಲ್ಲಾ ಕಡೆ ಅಭಿಮಾನಿಗಳಿದೀವಿ ಸರ್. ಇವ್ರು ರಾಜಕೀಯ ಒಂದ ಇಡೀ ಕರ್ನಾಟಕ ಇದೀವಿ. ನಾವೆಲ್ಲ ಒಗ್ಗೂಡಿದ್ರೆ ಅದೇನಾಗುತ್ತೆ ಅಂತ ಅವ್ರಿಗೆ ಯೋಚನೆ ಮಾಡ್ಬೇಕಷ್ಟೇ. ಅದನ್ನ ಮಾತ್ರ ಹೇಳ್ತೀವಿ. ದಯವಿಟ್ಟು ಬೇಡ ಕಲ್ಲೊಡೆಯಲ್ಲ ಎಂತ ಸರ್. ಎಲೆಕ್ಷನ್ ರೀತಿ ನಡೆಸಿ ಅಂತ ಅಷ್ಟು ಮಾತ್ರ ನಾವು ಕೇಳ್ಕೊತೀವಿ. ಮಂಡ್ಯದಲ್ಲಿ ತನ್ನ ಮಗನನ್ನ ಗೆಲ್ಲಿಸೋದಕ್ಕೆ ಸಿಎಂ ಕುಮಾರಣ್ಣ ನಡೆಸ್ತಾ ಇರುವಂತಹ ಸಾಹಸಗಳು ರಾಜ್ಯದ ಬೇರೆ ಭಾಗದಲ್ಲೂ ಜೆಡಿಎಸ್ಗೆ ಹೊಡೆತ ಕೊಡುತ್ತೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಿದೆ. ಚುನಾವಣೆ ಇಂದೋ ನಾಳೆಯೋ ಮುಗಿದು ಹೋಗುತ್ತೆ. ಆದ್ರೆ ಈ ರೀತಿ ವ್ಯಕ್ತಿಗತವಾಗಿ ದಾಳಿ ನಡೆಸೋದು ಸರಿಯಲ್ಲ ಅನ್ನೋದು ಡಚ್ಚು ಫ್ಯಾನ್ಸ್ಗಳ ಮಾತಾಗಿದೆ. ಮಂಡ್ಯ ಲೋಕ ಅಖಾಡದಲ್ಲಿ ಜಗಜ್ಜಟ್ಟಿ ಕಾಳಗ ಶುರುವಾಗಿದೆ. ವಾಗ್ಯುದ್ಧ, ವಾಗ್ಬಾಣಗಳ ಮೂಲಕ ಎದುರಾಳಿಗಳನ್ನ ಹಿಮ್ಮೆಟ್ಟಿಸುವ ಕಾರ್ಯ ಭರದಿಂದ ಸಾಗಿದೆ. ಆದರೆ ಇದರ ಲಾಭ ಯಾರಿಗೆ, ನಷ್ಟ ಯಾರಿಗೆ ಅನ್ನೋದನ್ನ ಕಾದ್ ನೋಡಬೇಕು ಅಷ್ಟೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.